ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಗುರುಗಳ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಇಂದಿನ ತರಗತಿಗೆ ಮೊದಲು ಒಂದು ಶ್ಲೋಕ. ಬಾಲಾರ್ಕ ಕೋಟಿ ಮಾಣಿಕ್ಯ ಮಕುಟೋಜ್ವಲ ಹಾರಾಗ್ರೇವೇಯ ಕಾಂಚಿಭಿರ್ ಊರ್ಮಿಕಾನುಪುರಾದಿಭಿಃ ಮಂಡಿತಾಂ ರಕ್ತಭಸನಾಂ ರಕ್ತಾಭರಣ ಶೋಭಿತಾಂ ಷಡ್ಭುಜಾಂ ತ್ರಿಕ್ಷಣಾಂ ಇಂದು ಕಲಾಕಲಿತ ಮೌಲಿಕಾಂ ರತ್ನಪಾತ್ರಂ ಸುಧಾಪೂರ್ಣಂ ವರದಂ ಬಿಭ್ರತಿಂ ಕರೇಹಿ ಏವಂ ಧ್ಯಾತ್ವಾ ಅರ್ಚಯೇತ್ ನಿತ್ಯ ಪೂಜಾಸು ಸಿದ್ಧಯೇ ನಿತ್ಯ ಪೂಜಾಸು ಸಿದ್ಧಯೇ. ಓಂ ಶ್ರೀ ಮಾತ್ರೇ ನಮಃ. ಇಂದಿನ ಲಲಿತಾ ಸಹಸ್ರನಾಮದಲ್ಲಿ ನಾವು ಇವತ್ತು 92ನೇ ನಾಮದ ಅರ್ಥವನ್ನ ನೋಡ್ತಾ ಇದ್ದೀವಿ. 92ನೇ ನಾಮ ಯಾವ್ದಪ್ಪ ಅಂತಂದ್ರೆ ಮದಗೂರ್ಣಿತ ರಕ್ತಾಕ್ಷಿ ಮದ ಪಾಟಲ ಗಂಡಬಹು ಅನ್ನೋದು 92ನೇ ನಾಮ. ಈ ನಾಮದಲ್ಲಿ ಏನ್ ಹೇಳ್ತಾ ಇದ್ಯಪ್ಪ ಅಂತಂದ್ರೆ, ಈ ನಾಮದಲ್ಲಿ ಆ ದೇವಿಯ ರೂಪ ಏನಿದೆ, ಅವಳ ಗುಣ ಏನಿದೆ, ಅವಳಿಂದ ಬರ್ತಕ್ಕಂಥ ಆ ಕರುಣೆಯ ಒಂದು ಮಹಾ ಒಂದು ಸಮುದ್ರದಂತೆ ಹರಿದು ಬರ್ತಕ್ಕಂಥ ಅವಳ ಕರುಣೆ ಏನಿದೆ, ಮತ್ತು ಆ ಪರಬ್ರಹ್ಮ ಸ್ವರೂಪ ಅನ್ನೋದನ್ನ, ಅವಳ ಆ ಪರಬ್ರಹ್ಮ ಸ್ವರೂಪ ಅಂದ್ರೇನು ಅನ್ನೋದನ್ನ ಈ ನಾಮದಲ್ಲಿ ವರ್ಣಿಸ್ಲಾಗ್ತಾ ಇದೆ. ಮದ ಅಂತ ಅಂದಾಗ ನಾವು ಲೌಕಿಕವಾಗಿ ಏನ್ ಹೇಳ್ತೀವಪ್ಪ ಅಂತಂದ್ರೆ, ಮದ ಅಂತಂದ್ರೆ ಆ ಮದ್ಯದ ಅಮಲಿನಲ್ಲಿ ಯಾರು ಕೂಡಿರ್ತಾನೋ ಅವನಿಗೆ ಮದದಿಂದ ಕೂಡಿದಾನೆ ಅಂತ ಅಂದ್ಬಿಟ್ಟು ನಾವ್ ಹೇಳ್ತೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ಯಪ್ಪ ಅಂತಂದ್ರೆ, ಆ ಮಾತೆಯ ಮದ ಅಂತಂದ್ರೆ ಏನಪ್ಪ ಅಂತಂದ್ರೆ, ಆ ಮಾತೆಯ ಒಂದು ಆ ಬ್ರಹ್ಮಾನಂದ ಅನ್ನೋದೇನಿದೆ, ಆ ಕರುಣೆ ಏನಿದೆ, ಪ್ರೇಮ, ಆ ಎಲ್ಲದ್ರಿಂದ ಕೂಡಿರ್ತಕ್ಕಂಥ ಆ ದಿವ್ಯ ಪರಮಾನಂದವನ್ನ, ಅದನ್ನ ಇಲ್ಲಿ ಮದ ಅಂತ ಕರೀತಾ ಇದೆ. ಆ ಮದ ಅನ್ನೋದನ್ನ ಇಲ್ಲಿ ಸೂಚಿಸ್ತಾ ಇದೆ. ಆ ಮಾತೆಯ ಒಂದು ಕರುಣೆ, ಪ್ರೇಮ, ಆ ಬ್ರಹ್ಮಾನಂದ, ಇವುಗಳನ್ನ ಇಲ್ಲಿ ಸೂಚಿಸ್ತಾ ಇದೆ ಮದ ಅಂತ ಅಂದಾಗ. ನಾವು ಲೌಕಿಕವಾಗಿ ಅದನ್ನ ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊತೀವಿ. ಆದ್ರೆ ಆ ಆಧ್ಯಾತ್ಮಿಕವಾಗಿ ಆ ಮದವನ್ನ ನೋಡಿದಾಗ ಅದ್ರಲ್ಲಿ ಸಿಗ್ತಕ್ಕಂತ ಆ ಪರಮಾನಂದ ಅನ್ನೋದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ, ಇದು ಕ್ಷಣಿಕ, ಒಂದ್ ಸ್ವಲ್ಪ ಹೊತ್ತಿರುತ್ತೆ ಈ ಮದ, ಹಾಗೆ ಕರ್ಗೋಗಿರುತ್ತೆ. ಸ್ವಲ್ಪ ಹೊತ್ತಿಗೆ ತಣ್ಣಗಾಗಿರುತ್ತೆ. ಆ ಮದ ಅನ್ನೋದು ಅವನಲ್ಲಿ ಇರೋದೇ ಇಲ್ಲ. ಆದ್ರೆ ಈ ಪರಮಾನಂದದ ಮದ, ಈ ಮದವನ್ನ ನಾವು ಹೊಂದಿದ್ವಿ ಅಂದ್ರೆ ನಮ್ಮ ಒಂದು ಆತ್ಮದ ಎಷ್ಟೊಂದು ತೃಪ್ತವಾಗಿರುತ್ತೆ, ಎಷ್ಟೊಂದು ಆನಂದವಾಗಿರ್ತೀವಿ ನಾವಿರೋವರೆಗೂ ಅನ್ನೋದನ್ನು ಈ ನಾಮ ನಮ್ಗೆ ತಿಳಿಸ್ತಾ ಇದೆ. ಮದ ಗೂರ್ಣಿತ ರಕ್ತಾಕ್ಷಿ ಅಂದ್ರೆ, ಗೂರ್ಣಿತ ಅಂತಂದ್ರೆ ಏನಪ್ಪ ಅಂತಂದ್ರೆ ಮೃದುವಾಗಿ ತಿರುಗುವಿಕೆ, ಮೃದುವಾಗಿ ನಿಧಾನವಾಗಿ ನಡೆಯೋ ಅಂಥದ್ದನ್ನ ಗೂರ್ಣಿತ ಅಂತ ಕರೀತಾರೆ. ಅಂದ್ರೆ ಆ ಪರಮಾನಂದ ಅವಳಲ್ಲಿ ಹೆಚ್ಚಾಗ್ಬಿಟ್ಟು ಆ ಮದದಿಂದ ಅಮ್ಮ ಏನ್ ಮಾಡ್ತಾಳೆ, ನಿಧಾನವಾಗಿ ನಡೀತಾ ತನ್ನ ದೃಷ್ಟಿನ ಈ ಭಕ್ತರ ಮೇಲೆ ಕರುಣೆಯಿಂದ ಹರಿಸ್ತಾ ಹೋಗ್ತಾಳಂತೆ. ಈ ಭಕ್ತರ ಮೇಲೆ ಅವಳು ನಿಧಾನವಾಗಿ ನಡೀತಾ ಆ ಮದದಿಂದ, ಆ ಆನಂದದ ಮದದಿಂದ ತುಂಬಿ ನಿಧಾನವಾಗಿ ನಡೀತಾ ಆ ಕರುಣಾ ದೃಷ್ಟಿನ ಈ ಭಕ್ತನ ಮೇಲೆ ಹರಿಸ್ತಾ ಹೋಗ್ತಾಳಂತೆ. ಆಗ ಹರಿಸ್ತಾ ಹೋಗ್ತಾ ಇದ್ದಾಗ ಅವಳ ಕಣ್ಣಿನ ದೃಷ್ಟಿ ಹೇಗಿರುತ್ತಪ್ಪ ಅಂತಂದ್ರೆ ಕೆಂಪಾಗಿರುತ್ತಂತೆ. ರಕ್ತಾಕ್ಷಿ ಅಂದ್ರೆ ಅವಳ ಕಣ್ಣುಗಳು ಕೆಂಪಗಿರುತ್ತಂತೆ. ಆ ಮದ ಅನ್ನೋದು ಆ ಕಣ್ಣಿನಲ್ಲಿ ತುಂಬ್ಕೊಂಡಿರುತ್ತೆ.
ಅಂತ ಪರಮಾನಂದದ ಒಂದು ಪರಬ್ರಹ್ಮ ಸ್ವರೂಪಿಣಿಯ ಕಣ್ಣಲ್ಲಿ ನಾವು ಕಾಣ್ತಿರ್ತೀವಿ. ಯಾವುದದು ಅಂತಂದ್ರೆ ಅವಳ ಕರುಣೆ ಮತ್ತು ಪ್ರೇಮ. ಈ ಭಕ್ತರನ್ನ ರಕ್ಷಿಸ್ಬೇಕು ಅನ್ನೋ ಕರುಣೆ ಪ್ರೇಮದಿಂದ ಅವಳ ಕಣ್ಣುಗಳೆಲ್ಲ ಕೆಂಪಗಾಗಿ ಅವಳು ಮದದಿಂದ ನಡೆದು ಬರ್ತಾ ಇರ್ತಾಳೆ. ಆ ರೀತಿಯಲ್ಲಿ ಅವಳ ಕೆಂಪನೆಯ ಕಣ್ಣುಗಳನ್ನ ಆ ಭಕ್ತ ವೀಕ್ಷಿಸಿದಾಗ ಏನಾಗತ್ತೆ ಅಂತಂದ್ರೆ ಅವನು ಅಜ್ಞಾನದಿಂದ ದೂರ ಆಗಿ ಜ್ಞಾನವನ್ನ ಕೊಡುವಂತ ಒಂದು ಶಕ್ತಿಯನ್ನ ಆ ಕಣ್ಣುಗಳಲ್ಲಿ ಮಾತೆ ಹೊಂದಿರ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮದ ಪಾಟಲ ಗಂಡ ಬಹು ಅಂತಂದ್ರೆ ಏನಪ್ಪಾ ಅಂದ್ರೆ, ಮದ ಪಾಟಲ ಗಂಡ ಬಹು ಅಂದ್ರೆ ಗಂಡ ಅಂತಂದ್ರೆ ಅದನ್ನ ಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ದಿವ್ಯವಾದ ಮಾತೆ ಇಲ್ಲಿ ಗಲ್ಲ ಅಂದಾಗ ಮಾತೆಯ ಶರೀರ ದಿವ್ಯವಾದ ಒಂದು ಆಭರಣಗಳಿಂದ ಅಲಂಕೃತವಾಗಿದೆ ಅಂತ ನಮ್ಗೆ ತಿಳಿದು ಬರ್ತಾ ಇದೆ. ಅಂದ್ರೆ ಮಾತೆಯ ಅಲಂಕಾರ ಏನ್ ಇದೆಯೋ, ಅವಳು ಏನು ಆಭರಣಗಳಿಂದ ಅಲಂಕರಿಸ್ಪಟ್ಟಿದ್ದಾಳ, ಅದು ಕೇವಲ ಬಾಹ್ಯದ ಸೌಂದರ್ಯ ಅಲ್ಲ, ಅದು ಜ್ಞಾನ, ಕರುಣೆ ಮತ್ತು ಕ್ಷಮೆ ಮತ್ತು ದಿವ್ಯ ತೇಜಸ್ಸಿನ ಸಂಕೇತ ಅಂತ ಹೇಳ್ತಾರೆ. ನಾವೇನ ಹೇಳ್ತೀವಿ, ಆಭರಣಗಳನ್ನು ಧರಿಸ್ಬಿಟ್ರೆ ಬಾಹ್ಯವಾಗಿ ನಮ್ಮನ್ನ ಯಾರೋ ನೋಡಿ ಸಂತೋಷ ಪಡ್ತಾರೆ, ಬೇರೆಯವರು ಎಷ್ಟೊಂದು ಆಭರಣ ಧರಿಸಿದಾರಪ್ಪ ಅಂತ ನೋಡಿ ಸಂತೋಷ ಪಡ್ತಾರೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಈ ಬಾಹ್ಯದಲ್ಲಿ ನಮಗ್ ಬರ್ತಾ ಹೋಗುತ್ತೆ. ಆದ್ರೆ ಅದು ಬಾಹ್ಯದ ಅಲಂಕಾರ ಅಲ್ಲ, ಅದು ಯಾವುದರ ಸಂಕೇತನಪ್ಪ ಅಂತಂದ್ರೆ ಜ್ಞಾನದ ಸಂಕೇತ, ಕರುಣೆಯ ಸಂಕೇತ, ಕ್ಷಮೆ ಕೊಡುವಂತ ಒಂದು ಸಂಕೇತವಾಗಿರುತ್ತೆ. ಅಂತ ತೇಜಸ್ಸಿನಿಂದ ಆ ಆಭರಣಗಳನ್ನು ಧರಿಸಿರ್ತಕ್ಕಂತ ಅಮ್ಮ ಕುಡಿರ್ತಾಳೆ ಅಂತ ಅಂದ್ಬಿಟ್ಟು ಮದ ಪಾಟಲ ಗಂಡ ಬುಕು ಅಂತ ಅಂದ್ಬಿಟ್ಟು ಇದೆ. ನಾವು ಯಾವುದನ್ನ ಆ ಪರಮಾನಂದ ಅಂತ ಹೇಳ್ತಿದ್ವೋ ಅದೇ ನಿಜವಾದ ಆನಂದ. ಆ ಪರಮಾನಂದನೇ ನಮ್ಗೆ ನಿಜವಾದಂತ ಆನಂದ. ಈ ಬಾಹ್ಯ ಆನಂದಗಳೆಲ್ಲ ಅವು ನಿಜವಾದಂತ ಆನಂದಗಳಲ್ಲ. ಆದ್ರಿಂದ ನಾವು ಕೂಡ ಅದೇ ರೀತಿ ನಾವು ನಡಿಬೇಕು ಅಂದಾಗ ನಾವು ಕೂಡ ಕರುಣೆಯನ್ನ ಬೇರೆಯವ್ರ ಬಗ್ಗೆ ನಾವು ಕರುಣೆಯನ್ನ ತೋರಿಸ್ತಾ ಹೋಗ್ಬೇಕು. ಯಾವ ರೀತಿ ಅಮ್ಮ ಕರುಣೆ, ಕ್ಷಮೆ ಇದರಿಂದ ಕೂಡಿರ್ತಾಳೋ, ಆ ದಿವ್ಯ ದೃಷ್ಟಿಯಿಂದ ಕೂಡಿರ್ತಾಳೋ, ಅದನ್ನ ನಮ್ಮ ಜೀವನದಲ್ಲೂ ನಾವು ಅಳವಡಿಸ್ಕೊಂಡು ಹೋಗ್ಬೇಕು. ನಾವು ಕೂಡ ಬೇರೆಯವ್ರನ್ನ ನೋಡಿದಾಗ ಕರುಣಾ ಭಾವ ಅನ್ನೋದು ಈ ಜೀವನದಲ್ಲಿ ತುಂಬಾ ಮುಖ್ಯವಾದಂಥದ್ದು. ಆ ಕರುಣೆನ ನಾವು ಕೂಡ ಬೇರೆಯವರ ಬಗ್ಗೆ ತೋರಿಸ್ತಾ ಹೋಗ್ಬೇಕು ಅನ್ನೋದು. ಮತ್ತು ಆ ಬಾಹ್ಯ ಅಲಂಕಾರಕ್ಕಿಂತ ಆಂತರಿಕ ಶುದ್ಧತೆ ತುಂಬಾ ಮುಖ್ಯವಾದ್ದು. ನಾವೇನು ಆ ಬಂಗಾರವನ್ನ ಧರಿಸಿ ಬಾಹ್ಯದಲ್ಲಿ ಅಲಂಕಾರ ಮಾಡ್ಕೊಂಡು ನಡೀತಾ ಇರ್ತೀವಿ, ಜೀವನವನ್ನ ಸಂತೋಷದಿಂದ ಇದೇ ನನ್ನ ಆನಂದ ಅಂತ ನಡೀತಾ ಇರ್ತೀವಿ, ಆದ್ರೆ ಅದು ನಿಜವಾದ ಆನಂದ ಅಲ್ಲ. ಆ ಬಾಹ್ಯದ ಆನಂದ ನಿಜವಾದದ್ದಲ್ಲ. ಅದನ್ನ ನಾವೇನ್ ಮಾಡಬೇಕು, ಆಂತರಿಕ ಶುದ್ಧತೆಯನ್ನ ಮಾಡ್ಕೋಬೇಕು. ಆ ಆಭರಣಗಳನ್ನು ಧರಿಸೋದೇ ನಮ್ಮ ಆನಂದ ಅಲ್ಲ. ನಮ್ಮ ಆನಂದ ಎಲ್ಲಿದೆ? ನಮ್ಮ ಆತ್ಮದ ಶುದ್ಧತೆ ಒಳಗಿದೆ, ನಮ್ಮ ಆಂತರಿಕ ಶುದ್ಧತೆ ಒಳಗಿದೆ. ನಮ್ಮ ಅಂತರಾತ್ಮವನ್ನ ನಾವು ಶುದ್ಧ ಮಾಡ್ಕೊಂಡಾಗ ಆ ಅಲಂಕಾರ ನಮ್ಗೆ ಆನಂದವನ್ನ ಕೊಡುತ್ತೆ. ಇದು ಕ್ಷಣಿಕವಾದ ಆನಂದ. ಆತ್ಮದ ಶುದ್ಧಿ ಮಾಡ್ಕೊಂಡಾಗ ಸಿಗುವಂತ ಆನಂದ ಇದೆಯಲ್ಲ, ಅದು ಪರಮಾನಂದ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಅಂತಹ ಒಂದು ಪರಿಶುದ್ಧವಾದ ಒಂದು ಆಂತರಿಕ ಶುದ್ಧತೆಯಿಂದ ನಾವು ಆ ಮಾತನ್ನ ಉಪಾಸನೆ ಮಾಡಿದಾಗ ಆ ಮಾತನ್ನ ನಾವು ಪಡೆಯಬಹುದು, ಹೊಂದಬಹುದು. ಅಂದ್ರೆ ಆ ಮಾತೆಯ ಏನು ಲಕ್ಷಣಗಳು ಇದೆಯೋ ಅದನ್ನ ನಮ್ಮ ಜೀವನದಲ್ಲಿ ನಾವು ಕೂಡ ಅಳವಡಿಸ್ಕೊಂಡು ಹೋಗ್ಬೋದು ಅನ್ನೋದು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಚಂದನ ದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ ಅಂತಂದ್ರೆ, ಹರೇ ಕೃಷ್ಣ. ಹರೇ ಮೇಡಮ್, ಇದು ನಿಮ್ದು ವಿಡಿಯೋ ಕಾಣ್ತಿಲ್ಲ ಮೇಡಮ್.
ವಿಡಿಯೋ ಓಕೆ ಆಫ್ ಮೇಡಮ್. ಆಗಿದೆ. ವಿಡಿಯೋ ಬಂದ್ರೆ ಇದು ಆಡಿಯೋ ಸ್ವಲ್ಪ ಬರಲ್ಲ, ಅದಕ್ಕೋಸ್ಕರ ವಿಡಿಯೋನ ಆಫ್ ಮಾಡಿ. ಸಾರಿ ಮೇಡಮ್, ಸಾರಿ ಡಿಸ್ಟರ್ಬೆನ್ಸ್. ನೆಟ್ವರ್ಕ್ ಸ್ವಲ್ಪ ಇದಾಗಿದೆ, ಅದಕ್ಕೋಸ್ಕರ. ಸಾರಿ ಮೇಡಮ್, ಡಿಸ್ಟರ್ಬ್ ಮಾಡ್ತೆ, ಸಾರಿ. ಇಲ್ಲ ಇಲ್ಲ, ಪರವಾಗಿಲ್ಲ. ಮುಂದಿನ ನಾಮ ಚಂದನ ದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ ಅಂತ ಅಂದ್ಬಿಟ್ಟು ಇದೆ. ಅಂತಂದ್ರೆ ಈ ನಾವು ಈ ಹೂವು ವಿಕಸನ ಹೊಂದುವಂತ ಒಂದು ಹೂವಿನ ಒಂದು ಇದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಆ ಮೊಗ್ಗು ವಿಕಸನಗೊಂಡು ಹೂವಿನಂತೆ ವಿಕಸನ ಹೊಂದಿ ಹೇಗೆ ತನ್ನ ಕಾಂತಿಯನ್ನ ಆ ಸುತ್ತಲೂ ಇರ್ತಕ್ಕಂಥ ವಾತಾವರಣಕ್ಕೆ ಪಸರಿಸುತ್ತೋ, ಅದೇ ರೀತಿ ಕೂಡ ಈ ಭಕ್ತ ಅನ್ನೋನು ಅಂದ್ರೆ ಈ ಅಜ್ಞಾನದಿಂದ ಕೂಡಿರ್ತಾನೆ. ಮೊಗ್ಗು ಅಂದಾಗ ಆ ಮೊಗ್ಗಿನಲ್ಲಿ ಅವನ ಅಜ್ಞಾನ ಅನ್ನೋದು ತುಂಬಿಕೊಂಡಿರುತ್ತೆ. ಆ ಮೊಗ್ಗು ವಿಕಸನ ಆಯ್ತು ಅಂದಾಗ ಅವನು ಆ ಅಜ್ಞಾನವನ್ನ ತೊರೆದು ವಿಕಸನ ಹೊಂದಿರ್ತಾನೆ. ಹೂವಿನಂತೆ ತನ್ನ ವಿಕಸನವನ್ನ ಹೊಂದಿರ್ತಾನೆ. ಆಗ ಆ ವಿಕಸನ ಹೊಂದಿ ಅವನು ಮಾಡ್ತಕ್ಕಂಥ ಆ ಮಾತೆಯ ಒಂದು ಉಪಾಸನೆ ಏನಿದೆಯೋ, ಒಂದು ಧ್ಯಾನ ಏನಿದೆಯೋ, ಆ ಕ್ರಿಯೆಯನ್ನ ಅಮ್ಮ ತುಂಬಾ ಪಡ್ತಾಳೆ, ತುಂಬಾ ಪ್ರೀತಿಸ್ತಾಳೆ. ಅತಿ ಹೆಚ್ಚಾಗಿ ಅಂತಹ ಭಕ್ತನನ್ನ ಪ್ರೀತಿಸ್ತಾಳೆ ಅಂತ ಅನ್ಬಿಟ್ಟು ಚಂದನ ದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ ಅನ್ನೋ ನಾಮದಿಂದ ನಾವು ತಿಳಿತಾ ಬರ್ತೀವಿ. ಅಂತಂದ್ರೆ ಯಾರು ಅಜ್ಞಾನದಿಂದ ಕೂಡಿರ್ತಾರೋ ಅವರು ತಮ್ಮ ಅಜ್ಞಾನವನ್ನ ತೊರೆದು ಹೂವಿನಂತೆ ವಿಕಸನಗೊಂಡು ತಮ್ಮ ಪರಿಮಳವನ್ನ ಸುತ್ತಲೂ ಹರಡಿ, ಹೇಗೆ ಹೂವು ತನ್ನ ಮೊಗ್ಗಿನಿಂದ ವಿಕಸನ ಹೊಂದಿ ತನ್ನ ವಾತಾವರಣವೆಲ್ಲ ಒಂದು ವಾಸನೆಯ ಮೂಲಕ ಒಂದು ಪರಿಸರವನ್ನ ಉಂಟು ಮಾಡುತ್ತೋ, ಆ ರೀತಿಯಲ್ಲಿ ಭಕ್ತ ಕೂಡ ತನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನ ತೊರೆದು ಆ ಮಾತೆಯನ್ನ ಧ್ಯಾನಿಸ್ತಾ ಹೋಗೋ ಒಂದು ಕ್ರಿಯೆಯನ್ನ ಆ ಮಾತೆ ತುಂಬಾ ಪ್ರೀತಿಸ್ತಾಳೆ. ಅಂತ ಭಕ್ತನನ್ನ ತುಂಬಾ ಪ್ರೀತಿಸ್ತಾಳೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮಗ್ ಗೊತ್ತಾಗ್ತಾ ಇದೆ. ಮುಂದಿನ ನಾಮ ಅಂತಂದ್ರೆ 93ನೇ ನಾಮ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ ಕುಶಲ ಕೋಮಲಾಕಾರ ಕುರುಕುಳ್ಳ ಕುಳೇಶ್ವರಿ ಅಂತ ಇದೆ. ಕುಳೇಶ್ವರಿ ಅಂತ ಇದೆ. ಅಂದ್ರೆ ಈ ಮಾತೆಯನ್ನೋ ಏನು ಲಲಿತಾ ಪರಬ್ರಹ್ಮ ಸ್ವರೂಪಿಣಿ ಅಂತ ನಾವು ಹೇಳ್ತಾ ಇದ್ವು, ಈ ಮಾತೆ ಅನ್ನೋಳು ಈ ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡೋದ್ರಲ್ಲಿ ತುಂಬಾ ಚಮತ್ಕಾರದಿಂದ ತುಂಬಾ ನೈಪುಣ್ಯತೆಯಿಂದ ಈ ಕಾರ್ಯಗಳನ್ನ ನಡೆಸ್ತಾ ಇದ್ದಾಳೆ. ಅಂತಂದ್ರೆ ಕುಶಲ ಅಂದ್ರೆ ಏನಪ್ಪಾ ಅಂದ್ರೆ ಅವಳು ಅಷ್ಟು ಸಮರ್ಥಳು, ಅಷ್ಟು ನಿಪುಣಳು, ಮತ್ತೆ ಸರ್ವ ಕಾರ್ಯಗಳಲ್ಲೂ ಅಷ್ಟು ಪರಿಣಿತಳು ಅನ್ನೋದು ನಮ್ಗೆ ಈ ಕುಶಲ ಅನ್ನೋ ನಾಮದಿಂದ ತಿಳಿದು ಬರ್ತಾ ಇದೆ. ಆದ್ರಿಂದ ಆಕೆ ಏನ್ ಈ ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡ್ತಾ ಇದ್ದಾಳು, ಅದನ್ನ ಅವಳು ಅಷ್ಟು ಕೌಶಲ್ಯತೆಯಿಂದ ಅದ್ಭುತವಾಗಿ ಮಾಡ್ತಾ ಹೋಗ್ತಾಳೆ ಅಂತ ಅನ್ನೋದು ಈ ಕುಶಲ ಅನ್ನೋದ್ರಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಕುಲ ಅಂತಂದ್ರೇನು ಅಂತಂದ್ರೆ, ಕುಲ ಅಂತಂದ್ರೆ ಈ ಪ್ರಪಂಚ ಅನ್ನೋದು ಕುಲ ಅಂತ ಹೇಳ್ತಾರೆ. ಕುಲ ಅಂದ್ರೆ ಪ್ರಪಂಚ ಅಂತ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಯಾರು ಈ ಪ್ರಪಂಚವನ್ನ ಹೊಂದಿದಾರೋ ಅಂತವ್ರಿಗೆ ಕುಳ್ಳ ಅಂತ ಕರೀತಾರೆ. ಕುರು ಅಂದ್ರೆ ಮಾಡುವುದು ಅಂತ ಅರ್ಥ ಆಗತ್ತೆ. ಅಂದ್ರೆ ಈ ಪ್ರಪಂಚವನ್ನ ಯಾರು ಮಾಡಿದಾರೋ ಅವರಿಗೆ, ಈ ಜಗತ್ತನ್ನ ಯಾರು ನಿರ್ಮಾಣ ಮಾಡಿದಾರೋ ಅವಳಿಗೆ ಕುಳ್ಳ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಜಗತ್ತನ್ನ ನಿರ್ಮಾಣ ಮಾಡಿ ಇದರಲ್ಲಿ ಸರ್ವವು ನಾನೇ ಅನ್ನೋ ಒಂದು ಈ ಸೃಷ್ಟಿ ಕ್ರಮದಲ್ಲಿನ ಒಂದು ಮದವಾದ ಅಹಂಕಾರ ಸ್ವರೂಪಿಣಿಯಾಗಿದ್ದಾಳೋ ಆ ಮಾತೆಗೆ ಕುರುಕುಳ್ಳ ಅಂತ ಅಂದ್ಬಿಟ್ಟು ಕರೀತಾ ಇದ್ದಾರೆ. ಸರ್ವವು ನಾನೇ, ಈ ಸೃಷ್ಟಿ ಮಾಡಿದ್ದೀನಿ ಈ ಜಗತ್ತನ್ನ, ಇದ್ರಲ್ಲಿರ್ತಕ್ಕಂಥ ಸರ್ವವು ನಾನೇ ಅನ್ನೋ ಅಹಂಕಾರದಲ್ಲಿ ಆ ಮಾತೆ ಇರ್ತಾಳಂತೆ. ಆದ್ರಿಂದ ಅವಳನ್ನ ಆ ಮಾತೆಗೆ ಕುರುಕುಳ್ಳ ಅಂತ ಅಂದ್ಬಿಟ್ಟು ಕರ್ತಿದ್ದಾರೆ.
ಇನ್ನೊಂದು ಅರ್ಥದಲ್ಲಿ ಈ ಕುಶಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳ್ಬೇಕು ಅಂತಂದ್ರೆ, ಕುಶಲ ಅಂತಂದ್ರೆ ಸಾಮಾನ್ಯವಾಗಿ ನಾವು ನಮ್ಮ ಭಾಷೆನಲ್ಲಿ ಕುಶಲವಾಗಿದ್ಯೇನಪ್ಪ, ಕುಶಲ ಅಂತ ನಾವು ಪತ್ರಗಳನ್ನ ಬರೆಯೋದು, ಮಾತಾಡೋದು ಎಲ್ಲ ನಾವು ನೋಡಿದೀವಿ. ಕುಶಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕ್ಷೇಮವಾಗಿರೋದು ಅಂತ ಅಂದ್ಬಿಟ್ಟು ನಾವು ಹೇಳ್ಕೊಳ್ತೀವಿ. ಅಂದ್ರೆ ಕ್ಷೇಮವಾಗಿರೋದು ಅಂದ್ರೆ ಈ ಲೋಕದಲ್ಲಿ ನಾವ್ ಏನ್ ನೋಡ್ತಾ ಇದೀವಪ್ಪ ಅಂತಂದ್ರೆ, ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದಂತ ವ್ಯಕ್ತಿ ಏನಾಗ್ತಾ ಇದ್ದಾನೆ, ವ್ಯಸನ, ವ್ಯಾಧಿ, ಮರಣ, ದುಃಖ ಇವುಗಳಲ್ಲೇ ಅವನು ಬಂಧಿತನಾಗ್ಬಿಟ್ಟಿದ್ದಾನೆ. ಈ ಲೋಕದಲ್ಲಿ ಇದ್ರಲ್ಲಿ ಬಂಧಿತನಾಗ್ಬಿಟ್ಟಿರ್ತಾನೆ. ಅವನು ಹುಟ್ಟುತ್ತಾನೆ, ಈ ಸೃಷ್ಟಿಗಿಂದ ಈ ಜಗತ್ತಿಗೆ ಬರ್ತಾನೆ, ಅವನಲ್ಲಿ ಅವೆಲ್ಲವೂ ಬಂದು ತುಂಬ್ಕೊಂಡ್ಬಿಡತ್ತೆ. ವ್ಯಸನ, ವ್ಯಾಧಿ, ಮರಣ, ದುಃಖ ಇವುಗಳಲ್ಲೇ ತುಂಬಿರ್ತಾನೆ. ಇದನ್ನ ನಾವೇನಂತೀವಪ್ಪ ಅಂದ್ರೆ ಅಕುಶಲತ್ವ ಅಂತೀವಿ. ಕುಶಲತ್ವ ಅಲ್ಲ, ಇದು ಅಕುಶಲತ್ವ ಅಂತ ಕರಿತೀವಿ ಇದನ್ನ. ಆದ್ರೆ ಆ ಮಾತೆ, ಈ ಸೃಷ್ಟಿಯನ್ನ ಮಾಡಿರ್ತಕ್ಕಂಥ ಮಾತೆಗೆ ಇದ್ಯಾವುದೂ ಇಲ್ಲ. ಆ ಮಾತೆ ಮರಣಾದಿ ವ್ಯಾಧಿಗಳಿಗೆ ಅವಳು ನಿಲುಕಿಲ್ಲ. ಆ ಮರಣಾದಿ ವ್ಯಾಧಿಗಳಿಂದ ಅವಳು ವಿಕಾರವಿಲ್ಲದೆ ಅಪ್ರಕೃತಿಕ ವಿಗ್ರಹಗಳು ಅವಳಿಗೆ ಯಾವುದೇ ರೀತಿಯ ಒಂದು ಬಾಧೆ ಅನ್ನೋದು ಇಲ್ಲ. ಅವಳು ಅಪ್ರಕೃತಿಕ ವಿಗ್ರಹ. ಆದ್ರೆ ಈ ಸೃಷ್ಟಿಯಲ್ಲಿ ಜೀವಿಸಿದಂತ ಜೀವಿಗೆ ಪ್ರತಿಯೊಂದು ಇದೆ. ಇವನ್ ಪ್ರತಿಯೊಂದನ್ನು ಕೂಡ ಅವನು ಅನುಭವಿಸ್ಲೇಬೇಕು. ವ್ಯಸನ ಅನುಭವಿಸ್ಬೇಕು, ಮರಣ ಅನುಭವಿಸ್ಬೇಕು, ದುಃಖ ಅನುಭವಿಸ್ಬೇಕು, ಪ್ರತಿಯೊಂದನ್ನು ಅನುಭವಿಸ್ತಾನೇ ಹೋಗ್ಬೇಕು. ಆದ್ರೆ ಮಾತೆಗೆ ಯಾವುದು ಇಲ್ಲ ಅಂತ ಅಂದ್ಬಿಟ್ಟು ಇದರಿಂದ ನಮಗ್ ತಿಳಿದು ಬರ್ತಾ ಇದೆ. ಈ ಕುಶಲ ಅನ್ನೋದ್ರಿಂದ ನಮಗ್ ತಿಳಿದು ಬರ್ತಾ ಇದೆ. ನಾವು ಈ ಜಗತ್ತಿನಲ್ಲಿ ಜೀವಿಸ್ತಾ ಇದ್ದೀವಿ. ಈ ಜೀವನ ಮಾಡುವಾಗ ನಾವು ನಮ್ಮ ಆಲೋಚನೆಗಳನ್ನ ಹೇಗ್ ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಆಲೋಚನೆಗಳು ಯಾವಾಗ್ಲೂ ಪಾಸಿಟಿವ್ ಆಗೇ ಇರ್ಬೇಕು. ನಾವು ಆಲೋಚನೆ ಮಾಡ್ತಕ್ಕಂಥ ರೀತಿ ಹೇಗಿರ್ಬೇಕಪ್ಪ ಅಂದ್ರೆ, ಸದಾ ಕಾಲವು ನಾವು ನಮ್ಮ ಭಾವನೆನ ಆ ಪಾಸಿಟಿವ್ ಕಡೆಗೆ ನಮ್ಮ ಇದನ್ನ ತಗೊಂಡೋಗ್ತಾ ಇರ್ಬೇಕು. ನಮ್ಮ ಭಾವನೆನ ಎಳ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಒಂದ್ ಆಲೋಚನೆ ಕಳೀತು ಅಂದ್ರೆ ಇನ್ನೊಂದು ಆಲೋಚನೆ ಈ ತರ ಆಲೋಚನೆಗಳು ಬರ್ತಾನೇ ಹೋಗುತ್ತೆ. ಆದ್ರೆ ಆ ಆಲೋಚನೆಯ ಭಾವ ಏನಿದೆ, ಆ ಆಲೋಚನೆಯ ಭಾವವನ್ನ ನಾವು ಸದಾ ಕಾಲ ಆ ಪಾಸಿಟಿವ್ ಕಡೆಗೆ ಹರಿಸ್ತಾ ಇದ್ರೆ ನಮ್ಗೆ ಆಗ ಯಾವ ಫಲ ಸಿಗುತ್ತಪ್ಪ ಅಂದ್ರೆ, ನಮ್ಮ ಭಾವನೆಗೆ ನಾವ್ ಯಾವ ರೀತಿ ಭಾವಿಸ್ತೀವೋ ಅದಕ್ಕೆ ತಕ್ಕನಾದ ಒಂದು ಫಲವನ್ನ ನಾವು ಹೊಂದಿರ್ತೀವಿ. ಅದಕ್ಕೆ ನಾವು ಎಲ್ರೂ ಹೇಳೋದು ನಮ್ಮ ಆಲೋಚನೆ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಯಾವಾಗ್ಲೂ ನಾವು ಕೆಟ್ಟದನ್ನ ಯೋಚನೆನೆ ಮಾಡಬಾರ್ದು. ಒಳ್ಳೇದನ್ನೇ ನಾವು ಸದಾ ಕಾಲ ಯೋಚನೆ ಮಾಡ್ತಾ ನಮ್ಮ ಆಲೋಚನೆಗಳನ್ನ ಒಳ್ಳೇದ್ರ ಕಡೆಗೆ ನಾವು ನಡೆಸ್ಕೊಂಡು ಹೋಗ್ತಾ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಮಹಾಪುರುಷರಾದಂತಹ ವಿವೇಕಾನಂದರು ಇದ್ರ ಬಗ್ಗೆ ಏನ್ ಹೇಳಿದಾರಪ್ಪ ಅಂದ್ರೆ, ಯಾವಾಗ್ಲೂ ನಾವು ನಮ್ಮ ಆಲೋಚನೆಯನ್ನ ಪಾಸಿಟಿವ್ ಕಡೆಗೆ ತಗೊಂಡೋಗ್ಬೇಕು ಅನ್ನೋ ವಿಚಾರದ ಬಗ್ಗೆ ಮಹಾನುಭಾವರಾದಂತ ವಿವೇಕಾನಂದರು ಏನ್ ಹೇಳಿದಾರಪ್ಪ ಅಂದ್ರೆ, ಸಕಾರಾತ್ಮಕವಾದ ಅನುಕೂಲ ಭಾವದ ಸಾಕಾರವೇ ಭಗವಂತ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ನಾವು ಏನನ್ನ ಆಲೋಚನೆ ಮಾಡ್ತೀವೋ, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನ ನಾವು ತರ್ತಾ ಹೋದಾಗ ಏನಾಗುತ್ತೆ, ನಾವು ಒಳ್ಳೆಯ ಫಲವನ್ನ ಹೊಂದ್ತೀವಿ. ನಾವು ಆ ಪರಮಾತ್ಮನನ್ನ ಕಾಣ್ಬೇಕು ಅಂತ ನೋಡ್ತೀವಿ. ಆ ದೇವ್ರನ್ನ ನಾವು ಕಾಣ್ಬೇಕು, ಆ ದೇವ್ರು ನಮ್ಗ್ ಸಿಗ್ಬೇಕು, ಆ ದೇವ್ರನ್ನ ಪಡಿಬೇಕು ಅಂತ ನಾವೇನ್ ಮಾಡ್ತೀವಿ, ಕ್ಷೇತ್ರಗಳಿಗೆ ಹುಡುಕೊಂಡು ಹೋಗ್ತೀವಿ, ಪೂಜೆಗಳು ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ಆದ್ರೆ ಆ ಪರಮಾತ್ಮ ನಮ್ಗೆ ಸಿಗಲ್ಲ. ಆದ್ರೆ ನಾವು ಯಾವುದ್ರಲ್ಲಿ ಆ ಪರಮಾತ್ಮನ್ ಕಾಣ್ಬೋದು ಅನ್ನೋದಕ್ಕೆ ಈ ವಿವೇಕಾನಂದರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಕಾರಾತ್ಮಕವಾದಂತ ಆಲೋಚನೆಗಳು, ಒಳ್ಳೆಯ ಆಲೋಚನೆಗಳನ್ನ ನಾವು ಮಾಡ್ತಾ ಹೋದಾಗ ಅದಕ್ಕೆ ತಕ್ಕನಾದ ಫಲವನ್ನ ನಾವು ಕಾಣ್ತೀವಿ. ನಮ್ಮಲ್ಲೇ ಇದ್ದಾನೆ ಆ ಪರಮಾತ್ಮ. ನಾವೆಲ್ಲೂ ಕ್ಷೇತ್ರನ ಹುಡ್ಕೊಂಡು ಹೋಗ್ಬೇಕಾಗ್ತಿಲ್ಲ, ಪೂಜೆನೂ ಮಾಡ್ಬೇಕಾಗಿದ್ದಿಲ್ಲ. ನಮ್ಮಲ್ಲಿ ಆ ಪರಮಾತ್ಮ ಇರುವಾಗ ನಾವೇನ್ ಮಾಡ್ಬೇಕು, ಒಳ್ಳೆ ಆಲೋಚನೆಗಳನ್ನ ಮಾಡ್ಬೇಕು, ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕು, ಒಳ್ಳೆ ಗುಣಗಳನ್ನ ನಮ್ಮಲ್ಲಿ ಬೆಳೆಸ್ಕೊಂಡು
ಅದನ್ನ ಅಳವಡಿಸ್ಕೊಂಡು ಅದ್ರ ಪ್ರಕಾರ ನಾವು ನಡೀತಾ ಹೋದಾಗ ಏನಾಗತ್ತೆ, ಅಲ್ಲಿ ಪರಮಾತ್ಮನನ್ನ ನಾವು ಕಾಣ್ತೀವಿ. ನಮ್ಮ ನಡವಳಿಕೆಯಲ್ಲೇ ನಾವು ಆ ಪರಮಾತ್ಮನನ್ನ ಕಾಣ್ತೀವಿ ಅಂತ ಅಂದ್ಬಿಟ್ಟು ವಿವೇಕಾನಂದರು ಹೇಳಿದ್ದಾರೆ. ನಾವು ಈ ಮನುಷ್ಯ ಜೀವನದಲ್ಲಿ ಕರ್ಮ ಅನ್ನೋದು ಅದೇನಾಗಿದೆ ಅಂತಂದ್ರೆ ಅದು ಸಿದ್ಧಿಯಾಗಿ ಬಂದ್ಬಿಟ್ಟಿದೆ. ಅವನು ಹುಟ್ಟುತ್ತಾನೆ ಅದು ಅವನ ಹಿಂದೆ ಬಂದ್ಬಿಟ್ಟಿದೆ ಕರ್ಮ ಮಾಡೋದು ಅನ್ನೋದು. ಕರ್ಮ ಮಾಡ್ದಿರ ಅವನ್ ಇರಕ್ ಆಗದೇ ಇಲ್ಲ. ಮನುಷ್ಯ ಹುಟ್ಟದ ಅಂದ್ರೆ ಅವನ್ ಕರ್ಮ ಮಾಡ್ಲೇಬೇಕಾಗತ್ತೆ. ಅಂತ ಕರ್ಮ ಮಾಡಿದಾಗ ನಾವೇನ್ ಮಾಡ್ತೀವಿ, ಕರ್ಮ ಬಂಧನದಲ್ಲಿ ಸಿಲುಕ್ತಾ ಹೋಗ್ತೀವಿ. ಕರ್ಮ ಮಾಡದೇ ಇವನ ಸಿದ್ಧವಾದ ಹಕ್ಕಾಗಿರೋದ್ರಿಂದ ಅವನ್ ಮಾಡ್ಲೇಬೇಕಾಗಿರೋದ್ರಿಂದ ಏನಾಗತ್ತೆ, ನಾವು ಆ ಕರ್ಮ ಬಂಧನದಲ್ಲಿ ಸಿಲುಕ್ತಾ ಹೋಗ್ತೀವಿ. ಅಂತಹ ಬಂಧನದಿಂದ ನಾವು ಮುಕ್ತರಾಗ್ಬೇಕು. ಏನು ನಾವು ಕರ್ಮ ಮಾಡಿದೀವಿ, ಅದು ಪಾಪ ಕರ್ಮವೋ ಪುಣ್ಯ ಕರ್ಮವೋ ನಮ್ಗೆ ಗೊತ್ತಿರಲ್ಲ. ಅಂತಹ ಕರ್ಮ ನಾವು ಸಾಮಾನ್ಯವಾಗಿ ಈ ಜೀವಿಯಾದನ್ನು ಅರಿದಿರ ನಾವು ಪಾಪ ಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ. ನಮ್ಗೆ ಗೊತ್ತಾಗಲ್ಲ. ಆ ಮಾಯೆ ಅನ್ನೋದು ನಮ್ಮನ್ನ ಆವರಿಸ್ಬಿಟ್ಟು ನಮ್ಮನ್ನ ಪಾಪ ಕರ್ಮಗಳಲ್ಲಿ ದೂಡ್ತಾ ಹೋಗುತ್ತೆ. ಆ ಪಾಪ ಕರ್ಮಗಳಲ್ಲಿ ನಮ್ಮನ್ನ ದೂಡ್ದಾಗ ನಾವೇನಾಗ್ತೀವಿ, ಆ ಪಾಪ ಕರ್ಮದಲ್ಲಿ ಬಂಧಿತರಾಗ್ತೀವಿ. ಆದ್ರಿಂದ ನಾವು ದೂರ ಆಗ್ಬೇಕು. ಆ ಬಂಧನದಿಂದ ನಾವು ಮುಕ್ತರಾಗಿ ಮೋಕ್ಷವನ್ನ ಹೊಂದಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು, ಅದನ್ನ ಆ ಮೋಕ್ಷವನ್ನ ಪಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕು, ಕುಶಲತೆ ಮತ್ತು ಕೌಶಲ್ಯದಿಂದ ಸಾಧನೆ ಮಾಡ್ತಾ ಹೋಗ್ಬೇಕು. ಏನು ಆ ಪರಮಾತ್ಮನನ್ನ ನಾವು ಆರಾಧಿಸ್ಬೇಕು, ಅವನನ್ನ ಕಾಣ್ಬೇಕು, ಅವನಿಂದ ನಾವು ಮುಕ್ತಿಯನ್ನ ಹೊಂದಬೇಕು. ಈ ಪ್ರಪಂಚದಲ್ಲಿ ನಾನು ಬಂದಿದ್ದೀನಿ, ನಾನು ಯಾರು, ನನ್ನ ಒಂದು ಸ್ಥಿರತೆ ಅಂದ್ರೆ ಏನು ಅಂತ ನಾನು ಅರ್ತ್ಕೋಬೇಕು ಅಂದಾಗ ನಮ್ಮ ಜ್ಞಾನವನ್ನ ನಾವು ಬೆಳೆಸ್ತಾ ಹೋಗ್ಬೇಕು. ಆ ಜ್ಞಾನ ಬೆಳೆಸ್ಬೇಕು ಅಂದಾಗ, ಆ ಜ್ಞಾನವನ್ನ ಹೊಂದಬೇಕು ಅಂದಾಗ ನಾವೇನ್ ಮಾಡ್ಬೇಕು, ಕುಶಲತೆ ಮತ್ತು ಕೌಶಲ್ಯವನ್ನ ನಾವು ಉಪಯೋಗ ಮಾಡ್ಕೋಬೇಕಾಗತ್ತೆ. ಅಂತ ಕುಶಲತೆ ಮತ್ತು ಕೌಶಲ್ಯದಿಂದ ಸಾಧನೆ ಮಾಡ್ತಾ ಹೋದ್ರೆ ನಾವು ಆ ಜ್ಞಾನವನ್ನ ಹೊಂದಬಹುದು ಅಂತ ಅಂದ್ಬಿಟ್ಟು ಈ ನಾಮ ನಮಗ್ ತಿಳಿಸ್ತಾ ಇದೆ. ನಾವು ಪುಣ್ಯ ಕರ್ಮಗಳನ್ನು ಕೂಡ ಮಾಡ್ತಾ ಹೋಗ್ತೀವಿ. ಈ ಜಗತ್ತಿನಲ್ಲಿ ಪಾಪ ಕರ್ಮಗಳನ್ನು ಮಾಡ್ತೀವಿ, ಪುಣ್ಯ ಕರ್ಮಗಳನ್ನು. ಆ ಪುಣ್ಯ ಕರ್ಮ ಮಾಡುವಾಗ ಪ್ರತಿ ಸಲನು ನಾವು ಕರ್ಮ ಮಾಡ್ಲೇಬೇಕಲ್ವಾ ಹುಟ್ಟಿದ್ಮೇಲೆ. ಆ ಕರ್ಮ ಮಾಡೋವಾಗ ನಮ್ಮಲ್ಲಿ ಅಹಂಕಾರ ಅನ್ನೋದು ಇರ್ಬಾರ್ದು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಾವೇನ್ ಅನ್ಕೊಂತೀವಿ, ನಾನ್ ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ಅದ್ರಲ್ಲಿ ತುಂಬೋಗಿರುತ್ತೆ. ನಾವು ಮಾಡ್ತಕ್ಕಂಥ ಕರ್ಮದಲ್ಲಿ ತುಂಬಿರುತ್ತೆ. ಮತ್ತು ಆ ಕರ್ಮ ಮಾಡೋವಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫಲಾಪೇಕ್ಷೆ ಇಟ್ಕೊಳ್ತೀವಿ. ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಪ್ಪ, ಇದಕ್ಕೆ ನನ್ಗೆ ಅದರಿಂದ ಏನಾದ್ರೂ ಒಂದು ಫಲ ಬರ್ಬೇಕು, ನಾನು ಯಾರಿಗಾದ್ರೂ ಏನ್ ಕೊಟ್ಟೆ ಅಂತಂದ್ರೆ ಅದರಿಂದ ಅವನಿಂದ ನಾನು ಏನಾರ ಪಡ್ಕೋಬೇಕು ಅನ್ನೋ ಒಂದು ಏನ್ ಫಲಾಪೇಕ್ಷೆ ಇರುತ್ತೋ ಅದನ್ನ ಬಿಟ್ಬಿಡ್ಬೇಕು ನಾವು. ಆ ಫಲಾಪೇಕ್ಷೆ ಇಲ್ಲದೆ ಮನಸ್ಸನ್ನ ದೃಢವಾಗಿ ಇಟ್ಕೊಂಡು ಯಾರು ಕರ್ಮನ ಮಾಡ್ತಾರೋ ಅವರು ಮೋಕ್ಷವನ್ನ ಹೊಂದ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಅಶುದ್ಧತ್ವವನ್ನ, ನಮ್ಮಲ್ಲಿ ಏನು ಆ ಅಶುದ್ಧತ್ವ ಇದೆ, ಆ ಅಶುದ್ಧತ್ವವನ್ನ ಕಳೆದ್ಕೊಂಡು ನಮ್ಮ ಮನಸ್ಸನ್ನ ಒಂದು ನಿರ್ಮಲವಾಗಿಟ್ಕೊಂಡು ಶುದ್ಧಿ ಮಾಡ್ಕೊಂಡು ಒಂದು ದೃಢ ಸಂಕಲ್ಪದಿಂದ ಏಕಾಗ್ರತೆಯಿಂದ ನಾವು ಫಲಾಪೇಕ್ಷತೆ ಇಲ್ಲದೆ ಮಾಡೋ ಅಂತ ಕರ್ಮ ಏನಿದೆ, ಆ ಕರ್ಮದಿಂದ ನಾವು ಒಂದು ಏನು ನಾವು ಮೋಕ್ಷ ಹೊಂದಬೇಕು ಅಂತ ಇದ್ದೀವೋ ಆ ಮೋಕ್ಷವನ್ನ ಹೊಂದಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೊಂದು ಈ ಫಲಾಪೇಕ್ಷೆ ಇಲ್ಲದೆ ಮಾಡೋ ಅಂತ ಒಂದು ಕರ್ಮ ಅನ್ನೋದಕ್ಕೆ ಏನೋ ಒಂದು ಉದಾಹರಣೆಯನ್ನ ನಾವು ನೋಡೋಣ. ಏನಪ್ಪ ಅದು ಉದಾಹರಣೆ ಅಂತಂದ್ರೆ, ಇವಾಗ ನಾವು ಒಂದು ಹಲಸಿನ ಹಣ್ಣು, ಆ ಹಲಸಿನ ಹಣ್ಣನ್ನ ನಾವು ಬಿಡಿಸ್ತಾ ಇರ್ತೀವಿ. ಆ ಬಿಡಿಸೋವಾಗ ಏನಾಗತ್ತೆ, ಆ ಹಣ್ಣನ್ನ ತೆಕ್ಕೊಳ್ಳೋವಾಗ ಏನಾಗತ್ತೆ, ನಮ್ಗೆ ಕೈಗೆಲ್ಲ ಈ ಅಂಟು ಅನ್ನೋದು ಅಂಟ್ಕತಾ ಹೋಗುತ್ತೆ. ಆ ಅಂಟದೀರ ಆ ಹಣ್ಣನ್ನ ಸುಲಭವಾಗಿ ನಾವು ತೆಗಿಬೇಕು ಅಂದಾಗ ಏನ್ ಮಾಡ್ತೀವಿ, ಕೈಗೆ ಒಂದ್ ರೀತಿ ಎಣ್ಣೆನ ನಾವು ಹಚ್ಕೊತಾ ಹೋಗ್ತೀವಿ. ಆ ಎಣ್ಣೆ ಹಚ್ಕೊಂಡಾಗ ಏನಾಗತ್ತೆ, ಆ ಹಣ್ಣು ಸುಲಭವಾಗಿ
ನಮ್ಗೆ ದೊರಕ್ತಾ ಹೋಗುತ್ತೆ. ಆ ಅಂಟಿನಿಂದ ಬಿಡಿಸಿ ಆ ಹಣ್ಣು ನಮ್ಗೆ ದೊರಕ್ತಾ ಹೋಗುತ್ತೆ. ಅದೇ ರೀತಿಲಿ ನಾವು ಕೂಡ ಆ ಫಲಾಪೇಕ್ಷೆ ಅನ್ನೋದನ್ನ ಬಿಟ್ಟು ನಮ್ಮ ಏನು ಒಂದು ಕರ್ಮ ಅನ್ನೋದಿದೆಯೋ ಅದನ್ನ ಮಾಡ್ತಾ ಹೋದಾಗ, ಆ ಸಾಧನೆಯ ಮೂಲಕ ನಿರಂತರವಾದ ಒಂದು ಅಭ್ಯಾಸವನ್ನ ಮಾಡ್ತಾ ಹೋದಾಗ ಅದೇನಾಗತ್ತೆ, ಆ ಕರ್ಮ ಅನ್ನೋದು ನಮ್ಗೆ ಅಂಟ್ಕೊಳ್ಳಲ್ಲ. ನಿರಂತರವಾದ ಸಾಧನೆಯನ್ನ ನಾವು ಮಾಡ್ತಾ ಹೋದಾಗ ಆ ಕರ್ಮ ಅನ್ನೋ ಅಂಟಿನಿಂದ ನಾವು ದೂರ ಆಗ್ತೀವಿ. ಇದನ್ನೇ ನಾವು ನೈಪುಣ್ಯತೆ ಅಥವಾ ಕುಶಲತೆ ಅಥವಾ ಯೋಗ ಅಂತ ಕರಿತೀವಿ. ಅದರ ಮೂಲಕ ನಾವು ಆ ಫಲಾಪೇಕ್ಷೆ ಇಲ್ಲದೆ ನಾವು ಮೋಕ್ಷವನ್ನ ಹೊಂದಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಕುಲ ಅಂತ ಹೇಳ್ತಾ ಇದೆ. ಕುಲ ಅಂತಾರೆ ಅಂದ್ರೆ ಏನಪ್ಪಾ ಅಂದಾಗ, ನಮ್ಮ ಶರೀರದಲ್ಲಿ ನಾವು ಹಿಂದಿನ ನಾಮಗಳಲ್ಲಿ ತಿಳ್ಕೊಂಡ್ ಬಂದಿದೀವಿ, 6 ಚಕ್ರಗಳಿದೆ ಅಂತ ಅಂದ್ಬಿಟ್ಟು ನಮ್ಮ ಶರೀರದಲ್ಲಿ 6 ಚಕ್ರಗಳಿದೆ ಅಂತ ನಾವು ತಿಳ್ಕೊಂಡ್ವಿ. ಆ 6 ಚಕ್ರದ ಮಧ್ಯದಲ್ಲಿ ಒಂದು ನಾಳ ಇದೆ. ಅದ್ ಯಾವ್ದಪ್ಪ ಅಂದ್ರೆ ಸುಷುಮ್ನ ನಾಡಿ ಅಂತ ಅನ್ನೋ ಒಂದು ನಾಳವನ್ನ ನಾವು ಕಾಣ್ತೀವಿ. ಅದರ ಒಳಗಡೆ ಬಿಸತಂತು ನಿಯಸಿ ಅನ್ನೋ ಒಂದು ಸುಷುಮ್ನ ಅನ್ನೋ ಒಂದು ಅಮೃತ ಇದೆಯಂತೆ ಅದರಲ್ಲಿ, ಆ ಸುಷುಮ್ನ ನಾಡಿ ಒಳಗೆ. ಅದೇನಾಗತ್ತೆ, ಅದಕ್ಕೆ ಆ ಅಮೃತಕ್ಕೆ ಈ ಗುರುಕುಳ ಅನ್ನೋ ದೇವತೆ ಅಲ್ಲಿ ಇರ್ತಾಳಂತ. ಆ ಸುಷುಮ್ನ ಅನ್ನೋ ಅಮೃತದ ಒಂದು ಸ್ಥಳದಲ್ಲಿ ಈ ದೇವತೆ ಇರ್ತಾಳೆ. ಯಾವಾಗ ಯೋಗದ ಮೂಲಕ ನಾವು ಆ ಸಾಧನೆ ಮಾಡ್ತಾ ಹೋಗ್ತೀವೋ ಆಗ ನಾವು ಆ ಅಮೃತ ಪಾನವನ್ನ ಪಡಿತಾ ಹೋಗ್ತೀವಿ. ಈ 6 ಚಕ್ರಗಳನ್ನ ದಾಟಿ ನಾವು ಸಾಧನೆ ಮಾಡಿ ಆ ಸುಷುಮ್ನ ನಾಡಿಯ ಮೂಲಕ ನಾವು ಹೋದಾಗ ಅಲ್ಲಿ ಅಮೃತ ಪಾನವನ್ನ ನಾವು ಮಾಡ್ತೀವಿ. ಆ ದೇವತೆಯಿಂದ ದೊರಕ್ತಕ್ಕಂತ ಅಮೃತ ಪಾನ ನಮಗೆ ಸಿಗತ್ತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿಯುತ್ತೆ. ಯೋಗದ ಮೂಲಕ ಸಾಧನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಯೋಗ ಅಂತಂದ್ರೆ ಕೆಲವರು ಹೇಳ್ತಾರೆ ಇದು ವಿಜ್ಞಾನ ಅಂತ ಹೇಳ್ತಾರೆ ಕೆಲವರು. ಅದ ಕೆಲವರು ವಾದ. ಯೋಗ ಅಂದ್ರೆ ವಿಜ್ಞಾನ ಅನ್ನೋದು ಕೆಲವರು ವಾದ. ಆದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಯೋಗ ಅನ್ನೋದು ಒಂದು ಪೂಜೆಯ ಭಾಗ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಹೇಗೆ ಅಂತಂದ್ರೆ, ನಾವು ಪೂಜೆ ಮಾಡಕ್ ಮೊದಲು ನಾವೇನ್ ಮಾಡ್ತೀವಿ, ಪ್ರಾಣಾಯಾಮ ಅನ್ನೋದನ್ನ ಮಾಡ್ತಾ ಹೋಗ್ತೀವಿ. ಆ ಪ್ರಾಣಾಯಾಮ ಅನ್ನೋದನ್ನ ನಾವ್ ಏನ್ ಮಾಡ್ತೀವೋ ಅದೇ ಯೋಗ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂತ ಯೋಗದ ಮೂಲಕ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ 6 ಚಕ್ರಗಳನ್ನ ದಾಟಿ ಆ ಸುಷುಮ್ನ ನಾಡಿಯ ಮೂಲಕ ನಾವು ಆ ಅಮೃತತ್ವದ ಕಡೆಗೆ ಹೋದಾಗ ಅಲ್ಲಿರ್ತಕ್ಕಂಥ ದೇವತೆ ನಮ್ಗೆ ಅಮೃತ ಪಾನವನ್ನ ಮಾಡಿಸ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಕುಳಕುಂಡಾಲಯ ಕೌಳ ಮಾರ್ಗ ತತ್ಪರ ಸೇವಿತ ಅಂತ ಅಂದ್ಬಿಟ್ಟು ಇದೆ. ಇಲ್ಲಿ ನಾವು ಆಗ್ಲಿಂದ ಹೇಳಿದ್ವಿ, ಏನು ಯೋಗ ಮಾರ್ಗದ ಮೂಲಕ ನಾವು ಆ ಚಕ್ರಗಳನ್ನ ದಾಟೋದಾಗ ಅಮೃತ ಪಾನವನ್ನ ಮಾಡ್ತೀವಿ, ಆ ದೇವಿಯನ್ನ ಹೊಂದ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ವಲ್ವಾ. ಅಂತ ಯೋಗದ ಮೂಲಕ ಏಕಾಗ್ರತೆಯಿಂದ ಸಾಧನೆ ಮಾಡಿ ಯಾರು ಸಾಕ್ತಾರೋ, ನಿರಂತರವಾಗಿ ಅಂತ ಯೋಗದ ಮೂಲಕ ಸಾಧನೆ ಮಾಡ್ತಾ ಆ ಮಾತೆನ ಯಾರು ಉಪಾಸನೆ ಮಾಡ್ತಾರೋ ಅಂತ ಸಾಧಕರಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ, ಅವ್ರಿಗೆ ಕೌಳ ಮಾರ್ಗಿಗಳು ಅಂತ ಅಂದ್ಬಿಟ್ಟು ಕರೀತಾರೆ. ಅಂತವ್ರನ್ನ ಕೌಳ ಮಾರ್ಗಿಗಳು ಅಂತ ಕರೀತಾರೆ. ಕೌಳ ಮಾರ್ಗ ತತ್ಪರ ಸೇವಿತ ಅಂದ್ರೆ ಯಾರು ಯೋಗದ ಮೂಲಕ ನಿರಂತರವಾಗಿ ಸಾಧನೆ ಮಾಡ್ತಾ ಏಕಾಗ್ರತೆಯಿಂದ ತಮ್ಮ ಮನಸ್ಸನ್ನ ನಾವು ಒಂದೇ ಕಡೆ ನಿಲ್ಲಿಸಿ ಸಾಧನೆ ಮಾಡ್ತಾ ಆ ಮಾತೆನ ಹೊಂದುತ್ತಾರೋ ಅವ್ರಿಗೆ ಕೌಳ ಮಾರ್ಗಿಗಳು ಅಂತ ಕರೀತಾರೆ ಅಂತ ಹೇಳಿದ್ರು. ಕುಲ ಅಂತಂದ್ರೆ ಏನಪ್ಪ, ಕುಲ ಕುಂಡಾಲಯ ಅಂತಿದೆ. ಕುಲ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಗುಂಪು ಅಂತಾರೆ.
ಈ ಗುಂಪು ಹೇಗೆ ಗುಂಪು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲ ಒಂದೇ ರೀತಿಯ ಗುಣಲಕ್ಷಣವನ್ನ ಯಾರು ಹೊಂದಿರ್ತಾರೋ ಅದಕ್ಕೆ ಗುಂಪು ಅಥವಾ ಸಮೂಹ ಅಂತ ಕರೀತಾರೆ. ಇಂತಹ ಕುಲದಲ್ಲಿ ಈ ಕುಲನ ಏನಂತ ಕರೀತಾರೆ? ಗುಂಪು ಅಥವಾ ಸಮೂಹ ಅಂತ ಕರೀತಾರೆ. ಯಾತಕ್ಕೆ ಕರೀತಾರಪ್ಪ ಅಂತಂದ್ರೆ ಇದು ಒಂದೇ ಗುಣಲಕ್ಷಣವನ್ನ ಹೊಂದಿರುತ್ತೆ ಈ ಸಮೂಹ. ಈ ಸಮೂಹದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದೇ ಗುಣಲಕ್ಷಣವನ್ನ ಹೊಂದಿರ್ತಾರೆ, ಆದ್ರಿಂದ ಅದನ್ನ ಸಮೂಹ ಅಂತ ಕರೆದ್ರು ಅಂತ ಹೇಳಿದ್ವಿ. ಇಂತಹ ಒಂದು ಕುಲದಲ್ಲಿ ನಾವು ಎರಡು ವಿಧಗಳನ್ನ ಕಾಣ್ತೀವಿ. ಯಾವ್ಯಾವ್ದಪ್ಪ ಅಂದ್ರೆ ಪಿತೃವಂಶ ಮತ್ತು ಗುರುವಂಶ, ಅಥವಾ ಪಿತೃ ಪರಂಪರೆ ಅಥವಾ ಗುರು ಪರಂಪರೆ. ವಂಶ ಅನ್ನೋದನ್ನ ಪರಂಪರೆ ಅಂತ ಹೇಳ್ತಾರೆ. ಪಿತೃ ಪರಂಪರೆ ಅಥವಾ ಗುರು ಪರಂಪರೆ ಅಂತ ಅಂದ್ಬಿಟ್ಟು ಎರಡು ವಿಧದ ಒಂದು ಪರಂಪರೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ಕುಲ ಅನ್ನೋದ್ರಲ್ಲಿ ನಾವು ಎರಡು ಪರಂಪರೆಗಳನ್ನ ಕಾಣ್ತಾ ಹೋಗ್ತೀವಿ. ಪಿತೃ ಪರಂಪರೆ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಏನು ಹಿಂದೂ ಧರ್ಮದಲ್ಲಿ ನಾವು ಏನು ಆಚಾರ ವಿಚಾರ ಪದ್ಧತಿ ಇವುಗಳನ್ನೆಲ್ಲ ನಾವು ಇಟ್ಕೊಂಡು ಬರ್ತಾ ಇದೀವಿ, ಬಿಡ್ದೀರ ಹಬ್ಬಗಳು ಮಾಡೋದು, ತಿಥಿಗಳು ಮಾಡೋದು, ಪ್ರತಿಯೊಂದು ಏನು ಇವತ್ತು ನಮ್ಗೆ ಒಂದು ಶಾಸ್ತ್ರ ಅನ್ನೋದು ನಮಗ್ ಕೊಟ್ಟಿದ್ಯೋ ಹಿಂದೂ ಧರ್ಮದಲ್ಲಿ, ಆ ಶಾಸ್ತ್ರದ ಪ್ರಕಾರ ನಮ್ಮ ಆಚಾರ ವಿಚಾರ ಪದ್ಧತಿ ಇವುಗಳನ್ನೆಲ್ಲ ಅದೇ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವೋ, ಆ ಪದ್ಧತಿಗಳನ್ನ ಇಟ್ಕೊಂಡು ಹೋಗ್ತೀವೋ, ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಪಿತೃ ಪರಂಪರೆ ಅಂತ ಕರೀತಾರೆ. ನೀವು ನೋಡಿರ್ಬೇಕು, ನಿಮ್ಮ ಹಿಂದಿನವ್ರು ಏನ್ ಮಾಡ್ತಿರ್ತಾರೋ ನಾವು ಕೂಡ ಅದರಲ್ಲೇ ಹೋಗ್ತಾ ಇರ್ತೀವಿ. ನಮ್ ತಾತ ಇಂಥದ್ ಮಾಡ್ತಿದ್ರು, ಅದೇ ರೀತಿ ನಾವು ಮಾಡ್ಬೇಕು ಅಂದ್ಬಿಟ್ಟು ಅದನ್ನೇ ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೇನಂತ ಕರೀತಾರೆ? ಆ ಪದ್ಧತಿಗಳಿಗೆ ಪಿತೃ ಪರಂಪರೆ ಅಂತ ಅಂದ್ಬಿಟ್ಟು ಕರೀತಾರೆ. ಅದೇನಾಗಿರುತ್ತೆ, ಆ ಪಿತೃ ಪರಂಪರೆ ಸನಾತನವಾಗಿರುತ್ತೆ. ಸನಾತನ ಮಾರ್ಗದಲ್ಲಿ ನಡ್ಕೊಂಡು ಧರ್ಮಬದ್ಧವಾಗಿರ್ತಕ್ಕಂಥ ಆ ಆರಾಧನೆ ಆಗಿರೋದ್ರಿಂದ ಅದನ್ನ ಕೌಳ ಮಾರ್ಗ ತತ್ಪರರು ಅದನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಅನ್ಬಿಟ್ಟು, ಅದನ್ನ ನಡೆಸ್ಕೊಂಡು ಹೋಗುವಂತವ್ರು ಆ ಸನಾತನ ಧರ್ಮ ಮಾರ್ಗದಲ್ಲಿ ಆ ಧರ್ಮದ ಪ್ರಕಾರ ಯಾರು ನಡೆಸ್ಕೊಂಡು ಹೋಗ್ತಿದಾರೋ ಆ ಪದ್ಧತಿಗಳನ್ನ ಅವರಿಗೆ ಕೌಳ ಮಾರ್ಗಿಗಳು ಅಂತ ಅಂದ್ಬಿಟ್ಟು ಕರೀತಾರೆ. ಅದನ್ನೇ ಪಿತೃ ಪರಂಪರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುರು ಪರಂಪರೆಯಲ್ಲಿ ಗುರು ಪದ್ಧತಿಯಲ್ಲಿ ಏನೇನು ಆಚರಣೆ ಇದಿತ್ತೋ ಅದನ್ನ ಅದರಲ್ಲಿ ಈ ಗುರು ಪರಂಪರೆಯವರು ತತ್ಪರರಾಗಿರ್ತಾರೆ, ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಕುಮಾರ ಗಣನಾಥಾಂಬ ತುಷ್ಟಿ ಪುಷ್ಟಿ ಮತಿ ಧೃತಿಹಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದೆ. ಮುಂದಿನ ನಾಮ ಕುಮಾರ ಗಣನಾಥಾಂಬ ಅಂತಂದ್ರೆ ಸುಬ್ರಹ್ಮಣ್ಯ ಮತ್ತು ಗಣೇಶ ಇವರಿಬ್ಬರ ಜೊತೆಗೆ ಪಾರ್ವತಿ ದೇವಿ ಅವ್ರಿರ್ತಕ್ಕಂಥ ಫೋಟೋನ ನಾವು ಹಲವಾರು ಮನೆಗಳಲ್ಲಿ ನೋಡ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ಆ ಮಕ್ಕಳ ಜೊತೆ ಇರ್ತಕ್ಕಂಥ ಆ ತಾಯಿಯ ಫೋಟೋವನ್ನ ನಾವು ಪೂಜೆ ಮಾಡಿದ್ರೆ ಅದರಿಂದ ವಾತ್ಸಲ್ಯ ಮತ್ತು ಈ ಭಾವನೆಗಳು ಏನಿದೆ ಅದು ಹೆಚ್ಚಾಗತ್ತೆ ಅನ್ನೋ ಉದ್ದೇಶದಿಂದ ಕೆಲವರು ಮನೆಗಳಲ್ಲಿ ಈ ಮಕ್ಕಳು ಮತ್ತು ಆ ತಾಯಿಯ ಫೋಟೋ ಜೊತೆಯಲ್ಲಿರ್ತಕ್ಕಂಥ ಆ ಫೋಟೋನ ಪೂಜೆ ಮಾಡೋ ಅಂತ ಒಂದು ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ. ಅಲ್ಲದೆ ಈ ಮಕ್ಕಳ ರೂಪದಲ್ಲಿ ಇರ್ತಕ್ಕಂಥ ಆ ಪರಮಾತ್ಮನನ್ನ ಆ ಭಗವಂತನನ್ನ ಪೂಜೆ ಮಾಡಿದ್ರೆ ಅತಿ ಜಾಗೃತಿಯಾಗಿ ಒಂದು ಫಲವನ್ನ ಹೊಂದಬಹುದು ಅನ್ನೋ ಒಂದು ಯುಕ್ತಿ ಕೂಡ ನಮ್ಮಲ್ಲಿ ಇದೆ. ಅಂದ್ರೆ ಮಕ್ಕಳ ಒಂದು ಪೂಜೆನ ನಾವು ಮಾಡಿದಾಗ ಅತಿ ಜಾಗೃತಿಯಾಗಿ ನಾವೇನ್ ಅನ್ಕೊಂಡಿರ್ತೀವೋ ಆ ಕೆಲಸ ನೆರವೇರುತ್ತೆ ಅನ್ನೋ ರೀತಿಯಲ್ಲಿ ಆ ಮಕ್ಕಳಿಗೆ ನಾವು ಪೂಜೆನ ಸಲ್ಲಿಸ್ತೀವಿ ಅನ್ನೋ ಒಂದು ಯುಕ್ತಿ ಕೂಡ ನಮ್ಮಲ್ಲಿ. ಇವ್ರು ಯಾರು? ಗಣೇಶ ಸುಬ್ರಹ್ಮಣ್ಯ ಅಂದ್ರೆ ಶಿವಶಕ್ತಿಯರ ಸಂತಾನವೇ ಗಣೇಶ ಸುಬ್ರಹ್ಮಣ್ಯ. ಸಂತಾನ ಅಂದ್ರೆ ಯಾವ ತಂದೆ ತಾಯಿಯರ ಲಕ್ಷಣವನ್ನ ಹೊಂದಿರ್ತಾರ, ಈ ಉಭಯರ ಲಕ್ಷಣವನ್ನ ಯಾರು ಹೊಂದಿರ್ತಾರೋ ಅವ್ರಿಗೆ ಸಂತಾನ ಅಂತ ಕರಿತೀವಿ.
ಈ ಉಭಯರ ಲಕ್ಷಣಗಳು ಆ ಸಂತಾನದಲ್ಲಿ ನಾವು ಕಾಣ್ತೀವಿ. ತಂದೆ ತಾಯಿಯ ಉಭಯರ ಒಂದು ಲಕ್ಷಣ ಆ ಸಂತಾನದಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ಈ ಗಣೇಶ ಮತ್ತು ಸುಬ್ರಹ್ಮಣ್ಯ ಅನ್ನೋರು ಶಿವಶಕ್ತಿಯರ ಸಂತಾನ ಅಂತ ಹೇಳ್ತಾರೆ. ನಾವು ಹಿಂದಿನ ನಾಮದಿಂದ ತಿಳಿತಾ ಬಂದ್ವಿ ಈ ಜಗತ್ತಿನಲ್ಲಿ ಆ ಶಿವಶಕ್ತಿಯರ ಏಕತ್ವ ಅನ್ನೋದು ಯಾವ ರೀತಿ ಇದೆ. ಒಂದೊಂದು ನಾಮದಲ್ಲೂ ಕೂಡ ಆ ಶಿವಶಕ್ತಿಯರ ಏಕತ್ವವನ್ನ ಈ ಲಲಿತಾ ಸಹಸ್ರನಾಮದಲ್ಲಿ ತೋರಿಸ್ತಾ ಬಂದಿದ್ದಾರೆ. ಅದೇ ರೀತಿ ಆ ಶಿವಶಕ್ತಿಯರ ಏಕತ್ವ ಅನ್ನೋದು ಈ ಪ್ರಪಂಚದಲ್ಲಿ 6 ದಿಕ್ಕುಗಳಲ್ಲಿ ವ್ಯಾಪಿಸಿ ಹೋಗಿದೆ. ಆ ಶಿವಶಕ್ತಿಯರ ಒಂದು ಏಕತ್ವ ಅನ್ನೋದು ಈ ಪ್ರಪಂಚದ 6 ದಿಕ್ಕುಗಳಲ್ಲೂ ಕೂಡ ವ್ಯಾಪಿಸ್ಬಿಟ್ಟಿದೆಯಂತೆ. ಆ ವ್ಯಾಪಿಸಿರ್ತಕ್ಕಂಥ ಆ ಶಿವ ಚೈತನ್ಯವೇ ಏನ್ ವ್ಯಾಪಿಸಿದೆ ಈ ವಿಶ್ವವನ್ನೆಲ್ಲ, ಈ 6 ದಿಕ್ಕುಗಳಲ್ಲಿ ಏನ್ ವ್ಯಾಪಕವಾಗಿದೆ ಆ ಶಿವಶಕ್ತಿಯರ ಏಕತ್ವ, ಅಂತಹ ಏಕತ್ವದ ಚೈತನ್ಯವೇ ಷಡಾನನಾಗಿರೋ ಸುಬ್ರಹ್ಮಣ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂತಹ ಸುಬ್ರಹ್ಮಣ್ಯನನ್ನ ನಾವು ಆರಾಧಿಸಿದಾಗ, ಪೂಜಿಸಿದಾಗ ನಾವು ತ್ರಿಮೂರ್ತಿಗಳನ್ನ ಆರಾಧಿಸಿದಂತ ಒಂದು ಫಲ ನಮ್ಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಆ ಶಿವಶಕ್ತಿಯರ ಒಂದು ಚೈತನ್ಯದ ಒಂದು ಹೇಗೆ ಏಕತ್ವ ಹೇಗೆ ಈ 6 ದಿಕ್ಕುಗಳಲ್ಲಿ ವ್ಯಾಪಿಸಿದೆಯೋ ಅದೇ ಸುಬ್ರಹ್ಮಣ್ಯನ ಚೈತನ್ಯ, ಅದೇ ಚೈತನ್ಯವೇ ಈ ಸುಬ್ರಹ್ಮಣ್ಯ ಅಂತ ಹೇಳ್ತಾ ಇದ್ದಾರೆ. ಅಂತಹ ಸುಬ್ರಹ್ಮಣ್ಯ ತ್ರಿಮೂರ್ತಿಗಳನ್ನ ಹೊಂದಿದಾನಂತೆ. ಅವನ್ನ ಆರಾಧನೆ ಮಾಡಿದಾಗ ನಾವು ಆ ತ್ರಿಮೂರ್ತಿಗಳನ್ನು ಕೂಡ ಆರಾಧನೆ ಮಾಡಿದಂತ ಒಂದು ಫಲನ ಪಡಿತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸುಬ್ರಹ್ಮಣ್ಯನನ್ನ ಕುಮಾರಸ್ವಾಮಿ ಅಂತ ಕೂಡ ಕರೀತಾರೆ. ಯಾಕೆ? ಇದರ ವಿಶೇಷತೆ ಏನು? ಯಾಕೆ ಕುಮಾರಸ್ವಾಮಿ ಅಂತ ಕರೀತಾರೆ? ಕುಮಾರಸ್ವಾಮಿ ಅವತಾರ ಹೇಗಾಯ್ತು? ಇದರ ವಿಶೇಷತೆ ಏನು ಅಂತ ಸ್ವಲ್ಪ ನಾವು ನೋಡಿದಾಗ ಏನಪ್ಪ ನಮ್ಗೆ ಗೊತ್ತಾಗತ್ತೆ ಅಂದ್ರೆ, ಈ ಸುಬ್ರಹ್ಮಣ್ಯ ಅವತರಿಸಕ್ ಮುಂಚೆ, ಎಷ್ಟೋ ಯುಗಾಂತರಗಳ ಮುಂಚೆ ಒಂದು ಹಸುರ ಶಕ್ತಿ ಅನ್ನೋದು ಎಲ್ಲ ಕಡೆ ವಿಜೃಂಭಿಸ್ತಾ ಇತ್ತಂತೆ. ಈ ಹಸುರರು ಎಲ್ಲಾ ಕಡೆ ತುಂಬ್ಕೊಂಡ್ಬಿಟ್ಟಿದ್ರಂತ. ಅವ್ರದೇ ಒಂದು ಇದಾಗ್ಬಿಟ್ಟಿದೆ ಆ ಕಾಲದಲ್ಲಿ. ಈ ಸುಬ್ರಹ್ಮಣ್ಯ ಅವತರಿಸೋದಕ್ ಮುಂಚೆ ಆ ಅಸುರರ ಒಂದು ಏನು ಒಂದು ಇದಿದೆಯೋ ಅದನ್ನ ತಡೆಯೋದಕ್ಕೆ ಯಾವ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಆ ಅಸುರರ ಕಾಟವನ್ನ, ಅವರ ಆರ್ಭಟವನ್ನ ತಡೆಯೋದಕ್ಕೆ ಸಾಧ್ಯ ಆಗಿರಲ್ಲ. ಆ ದೇವತೆಗಳಿಗೆ ಅವ್ರ ಆರ್ಭಟವನ್ನ ನಿಲ್ಸಕ್ಕೆ ಆಗಿರಲ್ಲ. ಯಾಕೆ ಅಂತಂದ್ರೆ ಆ ದೇವತೆಗಳಲ್ಲಿ ಒಗ್ಗಟ್ಟಿಲ್ಲ. ಒಬ್ರನ್ನ ನೋಡಿದ್ರೆ ಒಬ್ರಿಗೆ ಆಗ್ದು ದೇವತೆಗಳು ಎಲ್ಲ ಒಗ್ಗಟ್ಟಾಗಿ ಸೇರಿದ್ರೆ ತಾನೇ ಅವ್ರನ್ನ ಹೆದರ್ಸಕ್ ಸಾಧ್ಯ ಆಗದು. ಅಂತ ಅಸುರರ ಒಂದು ಸಂಖ್ಯೆ ಎಲ್ಲ ಕಡೆ ಜಾಸ್ತಿಯಾಗಿ ಅವ್ರ ಆರ್ಭಟ ಜಾಸ್ತಿ ಆಗಿದ್ದಂತ ಅಂತಹ ಒಂದು ಸಂದರ್ಭದಲ್ಲಿ ಹೊಸ ದೇವತೆ ಒಬ್ರು ಬರ್ಬೇಕಾಗತ್ತೆ. ಯಾಕೆ? ಈ ದೇವತೆಗಳನ್ನೆಲ್ಲ ಒಗ್ಗಟ್ಟು ಮಾಡಿ ಆ ಅಸುರರನ್ನ ಸಂಹಾರ ಮಾಡಕ್ಕೋಸ್ಕರ ಒಬ್ಬ ಹೊಸ ದೇವತೆ ಅನ್ನೋನು ಹುಟ್ಕೋಬೇಕಾಗತ್ತೆ. ಆ ಹೊಸ ದೇವತೆ ಹೇಗ್ ಬರಕ್ ಸಾಧ್ಯ? ಈ ಬ್ರಹ್ಮಾಂಡವನ್ನ ನಿರ್ಮಿಸಿದಂತ ಬ್ರಹ್ಮ ಇರುವಾಗ ಇನ್ನೊಬ್ಬ ಬ್ರಹ್ಮ ಸೃಷ್ಟಿ ಆಗೋದಕ್ ಸಾಧ್ಯನಾ? ಇಲ್ಲ. ಇರೋನು ಒಬ್ಬನೇ ಬ್ರಹ್ಮ. ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ದಂತನು ಒಬ್ನೇ ಬ್ರಹ್ಮ ಆಗಿರೋದ್ರಿಂದ ಏನಾಗತ್ತೆ, ಅವನು ಅನಾದಿಯಾದ ಬ್ರಹ್ಮ ಆಗಿರೋದ್ರಿಂದ ಅವನು ತನ್ನ ಶಕ್ತಿಯುತವಾದ ಒಂದು ತೇಜಸ್ಸಿನ ಮೂಲಕ ಈ ಸುಬ್ರಹ್ಮಣ್ಯನ ರೂಪದಲ್ಲಿ ಹೊರಗ್ ಬರ್ತಾನಂತೆ. ಹಾಗೆ ಹೊರಗ್ ಬಂದಂತ ಸುಬ್ರಹ್ಮಣ್ಯ ಏನ್ ಮಾಡ್ತಾನೆ, 33 ಕೋಟಿ ದೇವತೆಗಳನ್ನು ಒಗ್ಗೂಡಿಸಿ ಅವ್ರಿಗೆಲ್ಲ ಸೇನಾಧಿಪತಿಯಾಗಿ ನಿಲ್ತಾನೆ. ಹಾಗೆ ಬಂದಂತ ಆ ಬ್ರಹ್ಮನ ಶಕ್ತಿ ಏನಾಗತ್ತೆ, ಸುಬ್ರಹ್ಮಣ್ಯ ಆಗ್ತಾನೆ. ಹಾಗೆ ಬಂದಂತ ಸುಬ್ರಹ್ಮಣ್ಯ 33 ಕೋಟಿ ದೇವತೆಗಳನ್ನು ಒಗ್ಗೂಡಿಸ್ತಾನೆ. ಇವರಲ್ಲಿ ಒಗ್ಗಟ್ಟು ಅನ್ನೋದೇ ಇರಲ್ಲ. ಇಷ್ಟು ಜನ ದೇವತೆಗಳು ಇದ್ರು ಒಗ್ಗಟ್ಟು ಇಲ್ದೆ ಏನಾಗಿರುತ್ತೆ, ಹಸುರರು ಆರ್ಭಟವನ್ನ ಮಾಡ್ತಾ ಇರ್ತಾರೆ. ಆಗ ಸುಬ್ರಹ್ಮಣ್ಯನ ಒಂದು ಅವತಾರ ಆಗಿ ಅವನು ಈ ಎಲ್ಲ ದೇವತೆಗಳನ್ನು ಒಗ್ಗೂಡಿಸಿ
ಅವನು ಸೇನಾಧಿಪತಿಯಾಗಿ ನಿಂತು ಈ ದುರ್ಮಾರ್ಗರಾದಂತ ಅಸುರ ಶಕ್ತಿಯನ್ನ ದೂರ ಮಾಡ್ತಾನೆ. ಆಗ ಆ ಸುಬ್ರಹ್ಮಣ್ಯನ್ಗೆ ಕುಮಾರ ಅನ್ನೋ ಹೆಸರು ಬರುತ್ತೆ. ಆಗ ಆ ಸುಬ್ರಹ್ಮಣ್ಯನ್ಗೆ ಕುಮಾರ ಅನ್ನೋ ಹೆಸರು ಬಂತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯನವರು ಇಷ್ಟೊಂದು ಶಕ್ತಿಯುತವಾಗಿ 33 ಕೋಟಿ ದೇವತೆಗಳನ್ನ ಒಗ್ಗೂಡಿಸಿ ಹೇಗೆ ಸೇನಾಧಿಪತಿಯಾಗಿ ಒಂದು ಶಕ್ತಿಯನ್ನು ಹೊಂದಿರ್ತಾನೋ ಅದೇ ರೀತಿಯಲ್ಲಿ ಈ ಸಮೂಹಗಳಿಗೆಲ್ಲ ಅಧಿಪತಿಯಾಗಿ ಈ ಗಣೇಶ ಅನ್ನೋನು ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಂದ್ ನಿಮಿಷ. ಹಲೋ, ಶುರು ಮಾಡ್ಕೊಳ್ಳಿ. ಎಲ್ಲಿ ನಿಲ್ಸಿದ್ದೆ ಅಂತ. ಆದ್ರೆ ಈ ಗಣಗಳಿಗೆಲ್ಲ ಶಕ್ತಿಯುತವಾದ ಗಣಪತಿನೇ ಮೂಲ ಅಂತ ಹೇಳ್ತಾರೆ. ಗಣಗಳಿಗೆಲ್ಲ ಅಧಿಪತಿ ಗಣಪತಿ ಅಂತ ಹೇಳ್ತಾರೆ. ಗಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಮೂಹ ಅಥವಾ ವರ್ಗ ಅಂತ ಕರಿತೀವಿ. ಉದಾಹರಣೆಗೆ ದೇವಗಣ, ಋಷಿಗಣ, ಶಿವಗಣ, ಭೂತಗಣ, ಇವನ್ನೆಲ್ಲ ಈ ಪ್ರಾಣಗಣ, ಜೀವಗಣ, ಇಂಥವಕ್ಕೆಲ್ಲ ಈ ಗಣಗಳಿಗೆಲ್ಲ ಅಧಿಪತಿ ಯಾರಪ್ಪ ಅಂತ ಅಂದ್ರೆ ಗಣೇಶ. ಅವನನ್ನ ಬೃಹಸ್ಪತಿ ಅಂತ ಕರೀತಾರೆ. ಈ ಪ್ರಪಂಚದಲ್ಲಿ ಯಾವುದೇ ಒಂದು ಕಾರ್ಯ ಮಾಡಕ್ ಮೊದಲು ಆ ಗಣಪತಿನ ಅನುಗ್ರಹ ಹೊಂದಬೇಕು ಅಂತ ಹೇಳ್ತಾರೆ. ಅವನ ಅನುಗ್ರಹ ಇಲ್ಲದೆ ಇದ್ರೆ ಒಂದು ಹುಲ್ಕಡ್ಡಿನೂ ಸಹ ಅಲ್ಲಾಡಲ್ಲ. ಅಂತಹ ವ್ಯವಸ್ಥೆ ನಮ್ಮ ಈ ಶಾಸ್ತ್ರದಲ್ಲಿ ಇದೆ. ಆದ್ರಿಂದ ಆ ಗಣಪತಿ ಅನ್ನೋ ಆ ಏನ್ ಹೆಸರಿದೆಯೋ ಅವನು ಆ ಗಣಗಳಿಗೆಲ್ಲ ಅಧಿಪತಿಯಾಗಿರ್ತಕ್ಕಂಥ ಆ ಗಣಪತಿ ಅಷ್ಟು ಶಕ್ತಿಯುತವಾದಂತವನು ಈ ಜಗತ್ತಿಗೆ ಅನ್ನೋದು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ನಾವ್ ಏನ್ ಈ ಸುಬ್ರಹ್ಮಣ್ಯ ಅಂತ ಕೇಳಿದ್ವಿ, ಅವನು ಡೈನಮಿಕ್ ಇದ್ದಾಗೆ. ಆದ್ರೆ ಗಣಪತಿ ಅನ್ನೋನು ಸ್ಥಿರವಾಗಿರುವಂತವನು. ಅವನು ಮೂಲಾಧಾರದಲ್ಲಿ ಅಧಿಪತಿಯಾಗಿ ಅಲ್ಲಿ ಸ್ಥಿರವಾಗಿ ಗಣಪತಿ ಕೂತಿದ್ದಾನೆ. ನಾವು ಗಣಪತಿನ ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ನಮ್ಮ ಮೂಲಾಧಾರದಲ್ಲಿ ಸ್ಥಿರವಾಗಿ ಅಲ್ಲಿ ಕೂತಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ನಾವು ಒಂದು ಬಳ್ಳಿ, ಆ ಬಳ್ಳಿ ಬೆಳಿಬೇಕಾದ್ರೆ ಅದರ ಪಾತಿ ಹೇಗಿರ್ಬೇಕಪ್ಪ ಅಂತಂದ್ರೆ ಅದು ಗಟ್ಟಿಯಾಗಿರ್ಬೇಕು. ಇಲ್ದಿದ್ರೆ ನಾವ್ ನೀರ್ ಹಾಕಿದ್ರೆ ಏನಾಗುತ್ತೆ, ಆ ಬಳ್ಳಿ ಕಿತ್ಕೊಂಡ್ ಬಂದ್ಬಿಡುತ್ತೆ. ಅದರಿಂದ ಆ ಪಾತಿ ಎಷ್ಟು ಗಟ್ಟಿಯಾಗಿರುತ್ತೋ ಆ ರೀತಿಯಲ್ಲಿ ಗಣಪತಿ ಕೂಡ ಆ ಮೂಲಾಧಾರದಲ್ಲಿ ಕುಳಿತು ಅಷ್ಟು ಗಟ್ಟಿಯಾಗಿ ನಮ್ಮ ಈ ಶರೀರವನ್ನ ನಡೆಸ್ತಾ ಇದ್ದಾನೆ ಅಂತಂದ್ರೆ ಈ ಸಹಸ್ರಾರದಿಂದ ಬರ್ತಕ್ಕಂಥ ಒಂದು ಕಾಂತಿ ಏನಿದೆ, ಆ ಸಹಸ್ರಾರ್ಧ ಮೂಲಕ ಬರ್ತಕ್ಕಂಥ ಆ ಕಾಂತಿಯ ಮೂಲಕ ನಮ್ಮಲ್ಲಿ ಕುಂಡಲಿನಿ ಅನ್ನೋದು ಇದೆ. ಆ ಕುಂಡಲಿನ ಮೇಲಕ್ಕೆ ಎಬ್ಬಿಸ್ತಾನೆ. ಆ ಕುಂಡಲಿನ ಹೇಗೆ ಮೇಲಕ್ಕೆ ತರ್ತಾನಪ್ಪ ಅಂತಂದ್ರೆ ಆ ಕುಂಡಲಿನಿ ಮೇಲಕ್ಕೆ ಬರ್ಬೇಕಾದ್ರೆ ಅದು 6 ಚಕ್ರಗಳನ್ನ ದಾಟಿ ಮೇಲಕ್ಕೆ ಬರ್ಬೇಕಾಗತ್ತೆ. ಇಲ್ಲಿ ಒಂದೊಂದು ಚಕ್ರಕ್ಕೂ ಒಬ್ಬೊಬ್ಬ ದೇವತೆ ಇರ್ತಾರೆ. 6 ಚಕ್ರಗಳೇನಿದೆ ಆ ಚಕ್ರಕ್ಕೆ ಒಬ್ಬೊಬ್ಬ ದೇವತೆಗಳು ಇರ್ತಾರೆ. ಅದಲ್ಲದೆ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೂ 33 ಕೋಟಿ ದೇವತೆಗಳನ್ನ ಇರ್ತಾರಂತೆ. ಆ 33 ಕೋಟಿ ದೇವತೆಗಳನ್ನ ಒಗ್ಗೂಡಿಸ್ಕೊಂಡು ಈ ಕುಂಡಲಿ ಅನ್ನೋದು ಯಾವ್ದಪ್ಪ ಅಂದ್ರೆ ಈ ಸುಬ್ರಹ್ಮಣ್ಯ
ಈ ಸುಬ್ರಹ್ಮಣ್ಯ ಅನ್ನೋನು ಆ ಕುಂಡಲಿನಿಯ ರೂಪದಲ್ಲಿ ಸಹಸ್ರಾರವನ್ನ ತಲುಪ್ತಾನೆ. ಆ ಸಹಸ್ರಾರದಲ್ಲಿ ಶಿವಶಕ್ತಿಯರಿರ್ತಾರೆ. ಅವ್ರೇನ್ ಮಾಡ್ತಾರೆ, ಈ ಮೂಲಾಧಾರದಿಂದ ಬರ್ತಿರ್ತಕ್ಕಂಥ ಈ ಸುಬ್ರಹ್ಮಣ್ಯ ಮತ್ತು ಈ ಗಣಪತಿ ಇಬ್ಬರ ಮಕ್ಕಳನ್ನು ಕೂಡ ಅವರು ತಬ್ಕೊಂಡು ಆನಂದ ಪರವಶರಾಗ್ತಾರಂತೆ. ಆದ್ರಿಂದ ಆ ಸುಬ್ರಹ್ಮಣ್ಯನ ನಾವೇನ್ ಮಾಡ್ತೀವಿ, ಸರ್ಪ ರೂಪದಲ್ಲಿ ನಾವು ಅವನು ಆ ಕುಂಡಲಿನಿ ರೂಪದಲ್ಲಿ ಚಲಿಸ್ತಾ ಇರೋದ್ರಿಂದ ನಾವು ಆ ಸರ್ಪ ರೂಪದಲ್ಲಿ ಇರ್ತಕ್ಕಂಥ ಆ ಸುಬ್ರಹ್ಮಣ್ಯನನ್ನ ನಾವು ಪೂಜೆ ಮಾಡ್ತೀವಿ. ಅಂದ್ರೆ ನಮ್ಮ ಈ ಶರೀರದಲ್ಲಿ ಕುಂಡಲಿನಿಯ ರೂಪದಲ್ಲಿ ಹರಿತಾ ಇರೋದು ಯಾರಪ್ಪ ಅಂದ್ರೆ ಗಣೇಶ ಮತ್ತು ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಸರ್ಪದ ರೂಪದಲ್ಲಿ ಆ ಸಹಸ್ರಾರವನ್ನ ತಲುಪ್ತಾನೆ. ಅಂದ್ರೆ ಮೂಲಾಧಾರದಲ್ಲಿರ್ತಕ್ಕಂಥ ಗಣಪತಿ ಅದನ್ನ ಮೇಲಕ್ಕೆ ತಗೊಂಡು ಹೋಗ್ತಾನೆ. ಸುಬ್ರಹ್ಮಣ್ಯನ ಜೊತೆ ಸಹಸ್ರಾರಕ್ಕೆ ತಲುಪಿ ಅಲ್ಲಿ ಅಮೃತತ್ವವನ್ನ ಸುರಿಸ್ತಾರೆ. ಆದ್ರಿಂದ ನಾವು ಸಾಧನೆಯ ಮೂಲಕ 6 ಚಕ್ರಗಳನ್ನ ನಾವು ದಾಟಿ ಸಹಸ್ರಾರವನ್ನ ತಲುಪಿದಾಗ ಅಲ್ಲಿ ಸುರಿಸ್ತಕ್ಕಂಥ ಅಮೃತತ್ವವನ್ನ ನಾವು ಹೊಂದಬಹುದು. ಆಗ ಶಿವಶಕ್ತಿಯರು ಮತ್ತು ಗಣಪತಿ ಮತ್ತು ಸುಬ್ರಹ್ಮಣ್ಯ ಇವ್ರುಗಳನ್ನ ನಾವಲ್ಲಿ ಪಡಿತೀವಿ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಯಾವ ರೀತಿ ನಮ್ಮ ಶರೀರದಲ್ಲಿ ಈ ರೀತಿಯ ಒಂದು ಕ್ರಮವನ್ನ ನಾವು ಕಾಣ್ತಾ ಹೋದ್ವು, ಅದೇ ರೀತಿ ಈ ಮನುಷ್ಯನಲ್ಲಿ ನವಶಕ್ತಿಗಳು ಕೂಡ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ನವಶಕ್ತಿಗಳಿಗೆ ನವ ದೇವತೆಗಳು ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಶರೀರದ ಪ್ರತಿಯೊಂದು ಅಂಗದಲ್ಲೂ ಕಣ ಕಣದಲ್ಲೂ ನಾವು ದೇವತೆಗಳನ್ನ ಕಾಣ್ತಾ ಹೋಗ್ತೀವಿ. ನಾವ್ ಅನ್ಕೊಂಡಿದೀವಿ, ಅಯ್ಯೋ ನನ್ನ ಶರೀರ ಇದು, ನಾನ್ ನಡೆಸ್ತಾ ಇದ್ದೀನಿ ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ಈ ನಮ್ಮ ಶರೀರವನ್ನ ನಡೆಸ್ತಾ ಇರೋದು ಆ ದೇವತೆಗಳ ಒಂದು ಸಮೂಹದಿಂದ ಈ ಶರೀರ ಅನ್ನೋದು ನಡೆಸ್ತಾ ಇದೆ. ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ನವಶಕ್ತಿಗಳನ್ನು ಕೂಡ ಈ ನವದೇವತೆಗಳು ಅನ್ನೋರು ನಡೆಸ್ತಾ ಇದ್ದಾರೆ. ಯಾವ್ದಪ್ಪ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಂತ ನವಶಕ್ತಿಗಳು ಅಂದ್ರೆ ತುಷ್ಟಿ, ಪುಷ್ಟಿ, ಧೃತಿ, ಶಾಂತಿ, ಕಾಂತಿ ಇವೆಲ್ಲ ಒಂದು ನಮ್ಮ ಶರೀರದಲ್ಲಿರ್ತಕ್ಕಂಥ ಒಂದು ಶಕ್ತಿಗಳು. 9 ಶಕ್ತಿಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಆ ಶಕ್ತಿಗಳಿದ್ರೆ ಈ ಜೀವ ಅನ್ನೋದು, ಈ ಶರೀರ ಅನ್ನೋದು ನಡೆಯೋದಕ್ಕೆ ಸಾಧ್ಯ. ಆ ಶಕ್ತಿಗಳಿಂದ ಇಲ್ಲ ಅಂದ್ರೆ ಈ ಶರೀರ ಜಡ, ಇದರಲ್ಲಿ ಯಾವ ಚೈತನ್ಯವೂ ಕೂಡ ಇರಲ್ಲ. ಆ ಶಕ್ತಿಗಳಿಂದ ಈ ಶರೀರ ಅನ್ನೋದು ನಡೀತಾ ಹೋಗುತ್ತೆ. ಆದ್ರಿಂದ ಆ ನವಶಕ್ತಿಗಳು ಯಾವುದು ಅನ್ನೋದನ್ನ ಸ್ವಲ್ಪ ನೋಡೋಣ. ತುಷ್ಟಿ. ತುಷ್ಟಿ ಅಂತಂದ್ರೆ ನಾವೇನ್ ಅನ್ಕೋತೀವಿ, ಸಂತೋಷ ಅಂತ ಅನ್ಕೊಂತೀವಿ. ಈ ಸಂತೋಷ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು. ಸಂತೋಷ ಅನ್ನೋದು ಇಲ್ದೆ ಹೋದ್ರೆ ನೀನ್ ಎಷ್ಟೇ ಐಶ್ವರ್ಯ ಇದ್ರೇನು, ಎಷ್ಟೇ ಒಡವೆ ಇದ್ರೇನು, ಎಷ್ಟೇ ಆಭರಣಗಳಿದ್ರು ನಮ್ಗೆ ಏನು ಪ್ರಯೋಜನ ಇಲ್ಲ. ಸಂತೋಷ ಅನ್ನೋದು ಮನುಷ್ಯನಿಗೆ ಮೊದಲು ಬೇಕಾದಂತ ಒಂದು ಸಾಧನ. ಆ ಸಂತೋಷ ಇಲ್ದಿದ್ರೆ ಮನುಷ್ಯ ಏನು ಪ್ರಯೋಜನ ಇಲ್ಲ. ನೀನ್ ಎಷ್ಟೇ ಇಟ್ಕೊಂಡ್ರು, ನೀನ್ ಎಷ್ಟೇ ಆಹಾರ ತಗೊಂಡ್ರು ಏನು ಪ್ರಯೋಜನ ಇಲ್ಲ ಸಂತೋಷ ಇದ್ದಿದ್ರೆ. ಆದ್ರಿಂದ ಮುಖ್ಯವಾದದ್ದು ಈ ಜೀವಕ್ಕೆ ಯಾವ್ದಪ್ಪ ಅಂತ ಅಂದ್ರೆ ಸಂತೋಷ ಅನ್ನೋದು ಈ ಶರೀರಕ್ಕೆ ಬಹಳ ಮುಖ್ಯವಾದಂತ ಒಂದು ಶಕ್ತಿ ಅಂತ ಹೇಳ್ತಾರೆ. ಈ ಸಂತೋಷನ ನಾವು ಯಾವ ರೀತಿ ಪಡ್ಕೋತೀವಿ ಅಂತಂದ್ರೆ ಹಣದ ಮೂಲಕ ಪಡ್ಕೋತೀವಿ, ಒಡವೆ ಮೂಲಕ ಪಡ್ಕೋತೀವಿ, ಸಂತಾನದ ಮೂಲಕ ಪಡ್ಕೋತೀವಿ, ಮತ್ತು ನಮ್ಮ ಆಸೆಗಳು ಹುಟ್ಟುತ್ತಾ ಇರುತ್ತೆ ಮತ್ತೆ ತೀರ್ತಾ ಇರುತ್ತೆ. ಆಸೆ ಹುಟ್ಟುತ್ತಿರುತ್ತೆ ಮತ್ತೆ ತೀರ್ತಾ ಇರುತ್ತೆ. ಅದ್ರ ಮೂಲಕ ನಾವು ಆ ಸಂತೋಷವನ್ನ ಕಾಣ್ತಾ ಹೋಗ್ತೀವಿ. ಆದ್ರೆ ಕೆಲವರಲ್ಲಿ ಹೇಗಿರುತ್ತಪ್ಪ ಈ ಸಂತೋಷ ಅನ್ನೋದು ಅಂತಂದ್ರೆ, ಎಷ್ಟೇ ಇರುತ್ತೆ ಬೇಕಾದಷ್ಟು ಆ ಪರಮಾತ್ಮ ಕೊಟ್ಬಿಟ್ಟಿರ್ತಾನೆ, ನೀನ್ ಇದನ್ನ ಉಪಯೋಗಿಸ್ಕೊ, ನೀನ್ ಇದರಿಂದ ಸಂತೋಷವಾಗಿರು, ಇದನ್ನ ಗುರುತಿಸು, ನಾನೇನ್ ಕೊಟ್ಟಿದ್ದೀನೋ ಅದನ್ನ ಗುರುತಿಸಿ ಅದ್ರಲ್ಲಿ ಆನಂದನ ಪಡ್ಕೋ ಅಂತ ಅಂದ್ಬಿಟ್ಟು ಆ ಪರಮಾತ್ಮ ಕೊಟ್ಟಿರ್ತಾನೆ. ಆದ್ರೆ ಅದನ್ನ ಗುರ್ತಿಸಕ್ಕೆ ಹೋಗಲ್ಲ. ಅದಿದ್ರು ಕೂಡ ನಂಗೆ ಇನ್ನೂ ಬೇಕು, ಇಷ್ಟು ಸಾಲದು, ನಂಗೆ ಇನ್ನೂ ಬೇಕು, ನಂಗೆ ಇನ್ನೂ ಏನೋ ಬೇಕು ಅನ್ನೋ ಆಸೆ ಅವರಲ್ಲಿ ಹೆಚ್ಚುತ್ತಾ ಹೋಗುತ್ತೆ.
ಆದ್ರಿಂದ ಏನ್ ಮಾಡ್ತಾರೆ, ಅವ್ರ ನೋವಲ್ಲೇ ಕೊರ್ಕೊಂಡು ಹಾಗೇ ಜೀವನವನ್ನ ಕಳೀತಾರೆ. ತೃಪ್ತಿ ಅನ್ನೋದು ಬಹಳ ಮುಖ್ಯವಾದ್ದು. ಈ ಜೀವಕ್ಕೆ ತೃಪ್ತಿ ಆ ಪರಮಾತ್ಮ ಕೊಟ್ಟಿದ್ರಲ್ಲೇ ನಾವು ಆ ತೃಪ್ತಿ ಪಟ್ಕೊಂಡು ನಾವು ಎಷ್ಟು ಕೊಟ್ಟಿದನೋ ಅಷ್ಟ್ರಲ್ಲೇ ನಾವು ಆನಂದವನ್ನ ಪಡೀತಾ ಹೋದ್ರೆ ಆ ಮಾತೆ ಏನ್ ಮಾಡ್ತಾಳೆ, ನಮಗೆ ಮತ್ತೆ 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 ಅವಳಿಗೆ ಕೊಡ್ತಾ ಹೋಗ್ತಾಳೆ. ಅದಿಲ್ದೆ ಆ ಸಂತೋಷ ಪಡ್ದೆ ಯಾವಾಗ್ಲೂ ನನಗ್ ಸಾಲ್ದು 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 ಅಂತ ಅಳ್ತಾ ಹೋದಾಗ ಏನ್ ಮಾಡ್ತಾಳೆ ಮಾತೆ, ತಾನು ಕೊಡೋದನ್ನೇ ನಿಲ್ಸ್ಬಿಡ್ತಾಳೆ. ಆ ಕೊಡೋ ಪ್ರಯತ್ನನೇ ಅವಳು ಮಾಡಕ್ ಹೋಗಲ್ಲ, ನಿಲ್ಲಿಸ್ಬಿಡ್ತಾಳೆ. ಇವ್ನಿಗೆ ಎಷ್ಟು ಕೊಟ್ರು ಅಷ್ಟೇ, ಇವನಿಗೆ ತೃಪ್ತಿ ಅನ್ನೋದೇ ಇಲ್ಲ, ಇವನಿಗೆ ಸಮಾಧಾನ ಅನ್ನೋದೇ ಇಲ್ಲ, ಇವನಿಗೆ ಕೊಟ್ಟು ಪ್ರಯೋಜನ ಏನು ಅನ್ನೋ ರೀತಿಯಲ್ಲಿ ಅವಳು ಆ ಕೊಡೋದನ್ನ ನಿಲ್ಲಿಸ್ಬಿಡ್ತಾಳೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಆ ಪರಮಾತ್ಮ ಏನ್ ಕೊಟ್ಟಿದನು ಅದರಲ್ಲೇ ನಾವು ತೃಪ್ತಿಯನ್ನ ಹೊಂದಿ ಈ ಜೀವನವನ್ನ ನಡೆಸ್ತಾ ಹೋಗ್ಬೇಕು. ಅದು ಒಂದು ಶಕ್ತಿ. ಈ ನವಶಕ್ತಿಗಳಲ್ಲಿ ಇದು ಒಂದು ಶಕ್ತಿ. ತುಷ್ಟಿ ಅನ್ನೋದು, ಸಂತೋಷ ಅನ್ನೋದು ಒಂದು ಮನುಷ್ಯನ ಶಕ್ತಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಪುಷ್ಟಿ. ಈ ಪುಷ್ಟಿ ಅನ್ನೋದು ಕೂಡ ಒಂದು ಸಂಪದ. ಇದು ಒಂದು ಐಶ್ವರ್ಯ ಇದ್ದಾಗೇನೆ. ಈ ಇದರಲ್ಲಿ ನಾವು 9 ವಿಧಗಳನ್ನ ಕಾಣ್ತೀವಿ. ಈ ಪುಷ್ಟಿ ಅನ್ನೋ ಒಂದು ಸಂಪದದಲ್ಲಿ ನಾವು 9 ವಿಧಗಳನ್ನ ಕಾಣ್ತಾ ಹೋಗ್ತೀವಿ. ಯಾವ್ದಪ್ಪ ಅಂದ್ರೆ ವಾಕ್ ಪುಷ್ಟಿ, ಶರೀರ ಪುಷ್ಟಿ, ಇಂದ್ರಿಯ ಪುಷ್ಟಿ, ಧನಧಾನ್ಯ ಪುಷ್ಟಿ, ಸಂತಾನ ಪುಷ್ಟಿ, ಪಶು ಪುಷ್ಟಿ, ಪ್ರಜಾ ಪುಷ್ಟಿ, ಗ್ರಾಮ ಪುಷ್ಟಿ, ಇಂತಹದ್ದು ಎಲ್ಲ ಆ ಪುಷ್ಟಿಗಳೇ ಆಗತ್ತೆ. ಉದಾಹರಣೆಗೆ ವಾಕ್ ಪುಷ್ಟಿ ಅಂತ ಕರಿತೀವಿ. ವಾಕ್ ಪುಷ್ಟಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಕೆಲವ್ರಿಗೆ ಮಾತನಾಡೋ ಅಂತ ಅವ್ರು ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಅದ್ರಲ್ಲಿ ಏನೋ ಒಂದು ಪ್ರತಿಭೆ ಅನ್ನೋದು ಅದರಲ್ಲಿ ಇರುತ್ತೆ. ಆ ಪ್ರತಿಭೆಯಿಂದ ಅವ್ರು ಮಾತಾಡಕ್ ಶುರು ಮಾಡಿದ್ರು ಅಂದಾಗ ಜನ ಎಲ್ಲ ಅವ್ರ ಮಾತಿನ ಕಡೆನೇ ಗಮನ ಹರಿಸ್ತಾ ಇರ್ತಾರೆ. ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ದಾರಪ್ಪ ಇವ್ರು, ಎಷ್ಟ್ ಚೆನ್ನಾಗಿ ಮಾತಾಡ್ತಾರಪ್ಪ ಇವ್ರು ಅಂತ ಅಂದ್ಬಿಟ್ಟು ಆ ಮಾತಿನ ಕಡೆನೇ ಇವರ ಗಮನ ಅನ್ನೋದು ಹರಿತಾ ಇರುತ್ತೆ. ಅಂಥವ್ರಿಗೆ ನಾವೇನಂತ ಕರಿತೀವಿ, ವಾಗ್ಮಿಗಳು ಅಂತ ಕರಿತೀವಿ. ಅಂತ ಒಂದು ಪುಷ್ಟಿ ಅಂದ್ರೆ ವಾಕ್ ಪುಷ್ಟಿ ಅಂದ್ರೆ ಮಾತನಾಡೋ ಅಂತ ಒಂದು ಶಕ್ತಿ ಆ ಮನುಷ್ಯನಲ್ಲಿ ನಾವು ಕಾಣ್ತೀವಿ. ಅದೇ ರೀತಿ ಸಂಗೀತ. ಈಗ ಒಳ್ಳೆ ಹಾಡುಗಾರಿಕೆ ಯಾರೋ ಹಾಡ್ತಾ ಇದ್ದಾರೆ ಅಂತ ನಾವು ಹೋಗಿ ಅಲ್ಲಿ ಕೂತಾಗ ನಮ್ಗೆ ಏನಾಗತ್ತೆ, ನಾವು ಆ ಹಾಡಿನಲ್ಲೇ ತಲ್ಲೀನರಾಗ್ಬಿಟ್ಟಿರ್ತೀವಿ. ಅಂದ್ರೆ ಅವರ ಆ ಸುಮಧುರ ಒಂದು ಕಂಠ ಅನ್ನೋದು ಹೇಗಿರುತ್ತೆ ಅಂತಂದ್ರೆ ನಮ್ಮನ್ನ ತನ್ಮಯತೆಯಲ್ಲಿ ಅಲ್ಲಿ ಮುಳುಗಿಸ್ಬಿಟ್ಟಿರುತ್ತೆ. ಆ ಸಂಗೀತದ ಒಂದು ಗಾನವನ್ನ ನಾವು ಆಲಿಸ್ತಾ ಕೂತಾಗ ನಾವು ಅದರಲ್ಲಿ ತನ್ಮಯರಾಗಿ ಕೂತ್ಬಿಟ್ಟಿರ್ತೀವಿ. ಆ ರೀತಿಯಲ್ಲಿ ಒಂದು ಶಕ್ತಿ ಅವರಲ್ಲಿ, ಒಂದು ಹಾಡೋ ಅಂತ ಒಂದು ಶಕ್ತಿ ಅವರಲ್ಲಿ ಇರುತ್ತೆ. ಆದ್ರಿಂದ ಆ ಶಕ್ತಿ ಅನ್ನೋದು ಅವನಿಗೆ ಏನ್ ತಂದ್ಕೊಡುತ್ತಪ್ಪ ಅಂದ್ರೆ ಈ ಸಮಾಜದಲ್ಲಿ ಗೌರವ ತಂದ್ಕೊಡುತ್ತೆ, ಮನ್ನಣೆ ತಂದ್ಕೊಡುತ್ತೆ, ಒಳ್ಳೆ ಕೀರ್ತಿಯನ್ನ ತಂದ್ಕೊಡುವಂತ ಶಕ್ತಿ ಈ ವಾಕ್ ಪುಷ್ಟಿನಲ್ಲಿದೆ. ಅದೇ ರೀತಿ ಪ್ರತಿಯೊಂದು ಪುಷ್ಟಿಗಳು ಕೂಡ ನಮ್ಗೆ ಬೇಕಾಗ್ತಾ ಹೋಗುತ್ತೆ ಈ ಶರೀರಕ್ಕೆ. ಅಂದ್ರೆ ನಮ್ಮಲ್ಲಿ ಇಂದ್ರಿಯ ಪುಷ್ಟಿ, ಇಂದ್ರಿಯಗಳು ಸರಿಯಾಗಿಲ್ದಿದ್ರೆ, ಕಣ್ಣಿಲ್ಲ ಕೈ ಇಲ್ಲ ಅಂದಾಗ ಆ ತೊಂದರೆ ಒಳಗೆ ನಾವು ಬಳತಾ ಹೋಗ್ತೀವಿ. ಧನಧಾನ್ಯ ಪುಷ್ಟಿ, ಆಹಾರ ವಸ್ತುಗಳಿಲ್ಲ ಅಂದ್ರೆ ಅದೇ ಒಂದು ಕೊರಗು, ಅದನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಕಷ್ಟ ಪಡ್ಬೇಕಾಗುತ್ತೆ. ಸಂತಾನ ಪುಷ್ಟಿ, ಮಕ್ಕಳಿಲ್ಲ ಅಂದ್ರೆ ಅದು ಒಂದು ಕೊರಗು. ಈ ರೀತಿ ಕೊರಗುಗಳು ಮನುಷ್ಯನಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಆದ್ರಿಂದ ಎಲ್ಲ ಪುಷ್ಟಿಗಳು ಸರಿಯಾಗಿದ್ದಾಗ ಮನುಷ್ಯನು ಕೂಡ ಸಂತೋಷವಾಗಿರ್ತಾನೆ. ಈ ಪುಷ್ಟಿಗಳೆಲ್ಲ ಅವನಲ್ಲಿದ್ದಾಗ ಇವನು ಸಮಾಜದಲ್ಲಿ ಒಳ್ಳೆ ಉತ್ತಮ ವ್ಯಕ್ತಿಯಾಗಿ ಕಾಣ್ತಾನೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ತಿಳಿದು ಬರುತ್ತೆ. ಮುಂದಿನದು ಮತಿಹಿ. ಮತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಬುದ್ಧಿ ಅಂತ ಹೇಳ್ತಾರೆ. ಈ ಬುದ್ಧಿ ಏನಿದೆ ಇದೇ ಅಮ್ಮ. ನಾವೇನ್ ಈ ಬುದ್ಧಿ ಅಂತ ಹೇಳ್ತಾ ಇದ್ದೀವೋ ಇದು ನಂದಲ್ಲ, ಆ ಅಮ್ಮಂದು. ಆ ಅಮ್ಮನಿಂದ ಬಂದಿರೋದೇ ಆ ಅಮ್ಮನೇ ಬುದ್ಧಿ. ಅಮ್ಮನೇ ಬುದ್ಧಿಯಾಗಿ ನಮ್ಗ್ ನಡೆಸ್ತಾ ಇದ್ದಾಳೆ ಈ ಜೀವನ. ಅದಕ್ಕೋಸ್ಕರ ಏನ್ ಹೇಳ್ತಾ ಇದೆ ಅಂದ್ರೆ ಬುದ್ಧಿ ಜ್ಞಾನೇ ಪ್ರಚೋದಯ ಅಂತ ಅಂದ್ಬಿಟ್ಟು ಋಷಿ ಮುನಿಗಳು ಹೇಳ್ತಾರೆ. ಅಂತಂದ್ರೆ ಈ ನನ್ನ ಬುದ್ಧಿ ಅನ್ನೋದೇ
ಅಮ್ಮನ್ನ ನಾವು ಬೇಡ್ಬೇಕು, ಸದಾಕಾಲ ಬೇಡ್ಬೇಕು. ಅಮ್ಮ ನನ್ ಬುದ್ಧಿನ ಚೆನ್ನಾಗಿಡಾಗ್ ಮಾಡು, ಚೆನ್ನಾಗಿ ಇರೋಂತೆ ಮಾಡು. ಸಮಾಜದಲ್ಲಿ ನಾನೇನೇನ್ ಪಡಿಬೇಕು ಅಂತಿದ್ದೀನೋ ಅದನ್ನೆಲ್ಲ ನಾವ್ ಈ ಬುದ್ಧಿ ಮೂಲಕನೇ ಪಡಿಬೇಕಾದ್ರಿಂದ ಈ ಬುದ್ಧಿನ ನನ್ಗೆ ಯಾವಾಗ್ಲೂ ಸದಾಕಾಲ ಚೆನ್ನಾಗಿಡುವಂತೆ ಮಾಡಮ್ಮ ಅಂತ ಅಂದ್ಬಿಟ್ಟು ನಾವು ಅಮ್ಮನನ್ನ ಪ್ರಾರ್ಥನೆ ಮಾಡ್ಬೇಕು. ನಾವೀಗ ನೋಡಿದೀವಿ ಈ ಪ್ರಪಂಚದಲ್ಲಿ ಬುದ್ಧಿ ಭ್ರಮಣೆ ಇರೋರನ್ನ ನೋಡಿದೀವಿ, ಮಂದ ಬುದ್ಧಿಯವ್ರನ್ನ ನೋಡಿದೀವಿ. ಸಾಕಷ್ಟು ಜನ ಇವರು ನಮ್ಮ ಈ ಜಗತ್ನಲ್ಲಿ ಕಾಣ್ತಾ ಇದ್ದೀವಿ. ಆದ್ರೆ ಅಂತವ್ರ ಜೀವನ ಏನಾಗಿದ್ಯಪ್ಪ ಅಂತಂದ್ರೆ ಅವ್ರು ಬರೀ ಹುಟ್ಟುತ್ತಾರೆ ಮತ್ತೆ ಸಾಯ್ತಾರೆ. ಪ್ರಯೋಜನ ಏನು? ಏನು ಮನುಷ್ಯನಾಗ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಅನ್ನೋದನ್ನ ಮಾಡ್ಬೇಕಾಗತ್ತೆ, ಅಥವಾ ಜೀವನವನ್ನ ಒಂದು ಸಂತುಷ್ಟವಾಗಿ ಬದುಕಿ ತನ್ನ ಜೀವನವನ್ನ ಕಳಿಬೇಕಾಗತ್ತೆ. ಆದ್ರೆ ಯಾವುದೂ ಇಲ್ಲ, ಬರೀ ಬುದ್ಧಿ ಭ್ರಮಣೆಯಿಂದ ಮಂದ ಬುದ್ಧಿಯಿಂದ ಹುಟ್ಟುತ್ತಾರೆ ಮತ್ತೆ ಸಾಯ್ತಾರೆ, ಹುಟ್ಟುತ್ತಾರೆ ಸಾಯ್ತಾರೆ, ಅದರಲ್ಲೇ ಅವರು ನರಳ್ತಾ ಇರ್ತಾರೆ. ಆದ್ರಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಒಳಗೆ ಒಂದು ಆಲೋಚನೆ ಹುಟ್ಟುತ್ತಾ ಇದೆ ಅಂತಂದ್ರೆ ಆ ಆಲೋಚನೆಯನ್ನ ಮಾಡುವಂತ ಆ ಆಲೋಚನೆಯನ್ನ ಮಾಡುವಂತ ಆ ಸ್ಮರಣೆ ಏನಿದೆ, ಆ ಸ್ಮರಣ ಬುದ್ಧಿ ಇದೆಯಲ್ಲ, ಆ ಬುದ್ಧಿ ಶಕ್ತಿಯನ್ನ ನಮ್ಗೆ ಕೊಡಮ್ಮ ಅಂತ ಅಂದ್ಬಿಟ್ಟು ಆ ಮಾತೆನ ನಾವು ಬೇಡ್ಕೋಬೇಕಾಗತ್ತೆ. ಮಾತೆ ಏನ್ ಮಾಡಿದಾಳೆ? ಪ್ರತಿಯೊಬ್ಬ ಜೀವಿಗೂ ಕೊಟ್ಟಿದ್ದಾಳೆ. ಏನು ಒಂದೇ ರೀತಿಯ ಮೇಧಸ್ ಕೊಟ್ಟಿದ್ದಾಳೆ, ಒಂದೇ ರೀತಿಯ ನರಗಳನ್ನ ಕೊಟ್ಟಿದ್ದಾಳೆ. ಆದ್ರೆ ಒಂದೇ ರೀತಿನ ಬುದ್ಧಿ ಮಾತ್ರ ಅವಳು ಎಲ್ರಿಗೂ ಕೊಟ್ಟಿಲ್ಲ. ಒಬ್ಬೊಬ್ರಿಗೆ ಒಂದು ರೀತಿಯ ಬುದ್ಧಿನ ಕೊಟ್ಟಿದ್ದಾಳೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಜೀವಿಸ್ತಾ ಹೋಗ್ತಾ ಇದ್ದಾರೆ ಈ ಜಗತ್ನಲ್ಲಿ. ಅವ್ರವ್ರ ಬುದ್ಧಿ ಪ್ರಕಾರ ಅವ್ರವ್ರು ಜೀವಿಸ್ತಾ ಹೋಗ್ತಾ ಇದ್ದಾರೆ. ಆದ್ರಿಂದ ಆ ಬುದ್ಧಿಶಕ್ತಿ ಮತ್ತು ಕೌಶಲತೆಯಿಂದ ಯಾರು ತಮ್ಮ ಬದುಕನ್ನ ಒಳ್ಳೆ ರೀತಿ ಕಟ್ಕೊಂಡು ಬದುಕ್ತಾರೋ ಅವ್ರಿಗೆ ಅಮ್ಮ ಕಾಪಾಡ್ತಾಳೆ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಆ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ಕೌಶಲತೆಯಿಂದ ಅದನ್ನ ನಡೆಸ್ಕೊಂಡು ಹೋದಾಗ ಅಮ್ಮ ಅದಕ್ಕೆ ತಕ್ಕನಾದಂತ ಒಂದು ಶಕ್ತಿಯನ್ನ, ಅವಳು ಬುದ್ಧಿಶಕ್ತಿಯನ್ನ ಕೊಡ್ತಾ ಹೋಗ್ತಾಳೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಗೀತೆ ಒಳಗ್ ಕೂಡ ಇದನ್ನ ಹೇಳಿದ್ದಾರೆ. ಏನಂತ? ಎಲ್ಲರ ಹೃದಯದಲ್ಲಿ ನಾನಿದ್ದು ಮರವನ್ನ ಮತ್ತು ಸ್ಮೃತಿಯನ್ನ ಕೊಡುವ ಮತಿಯಾಗಿದ್ದೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಆ ಬುದ್ಧಿಯಾಗಿ, ಆ ಸ್ಮೃತಿಯಾಗಿ, ಆ ಮರವಾಗಿ ಆ ಪರಮಾತ್ಮನೇ ಇರೋದ್ರಿಂದ ನಾವು ಸದಾಕಾಲ ನಮ್ಗೆ ಒಳ್ಳೆ ಬುದ್ಧಿನ ಕೊಡಪ್ಪ ಅಂತ ಅಂದ್ಬಿಟ್ಟು ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು ಅನ್ನೋದು ಈ ನಾಮದ ಒಂದು ಅರ್ಥ. ಮುಂದಿನ ನಾಮ ಧೃತಿ. ಧೃತಿ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಧೈರ್ಯ. ಧೈರ್ಯ ಅಂದ್ರೆ ಮನಸ್ಸಿನಲ್ಲಿ ಒಂದು ಸ್ಥಿರ ಭಾವ, ಏನೇ ಬಂದ್ರು ಅದನ್ನ ನಾನು ಜಯಿಸ್ತೀನಿ ಅನ್ನೋ ಒಂದು ಸ್ಥಿರ ಭಾವ ನಮ್ಮಲ್ಲಿ ಇರ್ಬೇಕು. ಆ ಧೈರ್ಯ ಅನ್ನೋದು ನಮ್ಮಲ್ಲಿ ಇರ್ಬೇಕು. ನಾವ್ ಯಾವ್ದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಮೊದಲಿನಿಂದ ಕೊನೆಯವರೆಗೂ ಆ ಕೆಲಸವನ್ನು ಬಿಡ್ದೀರ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಆ ಕೆಲ್ಸಕ್ಕೆ ಕೈ ಹಾಕ್ತಾರೆ, ನಾನು ಇಂಥದನ್ನ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾರೆ. ಅದೇನೋ ಕಷ್ಟ ಆಗಿತ್ತು, ಮಧ್ಯದಲ್ಲಿ ಏನೋ ತೊಂದರೆ ಆಯ್ತು ಅಂದ್ರೆ ಅಯ್ಯೋ ಹೋಗಪ್ಪ, ಈ ಕೆಲ್ಸ ನನ್ ಕೈಲಾಗಲ್ಲ ಅಂದ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಆ ರೀತಿ ನಾವು ಮಾಡಬಾರ್ದು. ಆ ಕೆಲಸವನ್ನ ಏನೇ ಒಂದು ಕಷ್ಟ ಬರ್ಲಿ, ಏನೇ ಒಂದು ತೊಂದರೆ ಬರ್ಲಿ, ಅದನ್ನ ಧೈರ್ಯವಾಗಿ ಎದುರಿಸಿ ಆ ಕಾರ್ಯವನ್ನ ನಾವು ಪೂರ್ತಿ ಮಾಡ್ಬೇಕು. ಅದಕ್ಕೇನ್ ಮಾಡ್ಬೇಕು ನಾವು? ಆಗ ನಾವು ಅಮ್ಮನ ಮೊರೆ ಹೋಗ್ಬೇಕು. ಅಮ್ಮನ ಮೊರೆ ಹೋದಾಗ ನಮಗ್ ಬರೋ ಅಂತ ಅಡೆತಡೆಗಳನ್ನ ಅವಳು ತಪ್ಪಿಸಿ ನಮ್ಮ ಧೈರ್ಯಕ್ಕೆ ಒಂದು ಬಲವನ್ನ ಅವಳು ಕೊಡ್ತಾ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮ ನಮಗ್ ತಿಳಿಸ್ತಾ ಇದೆ. ಅಲ್ಲದೆ ಈ ಧೃತಿ ಅನ್ನೋದು ಇನ್ನೊಂದು ಕಾರ್ಯಕ್ಕೆ ನಾವು ಮುಂದೆ ಸಾಗೋದಿಕ್ಕೆ ಒಂದು ಆಧಾರವಾಗಿದೆ. ಅದ್ ಯಾವ್ದಪ್ಪ ಅಂದ್ರೆ ನಮ್ಮ ಸ್ವಸ್ವರೂಪದ ಕಡೆಗೆ ನಾವು ಸಾಗೋದಕ್ಕೆ. ಅಂದ್ರೆ ನಾವು ಅಜ್ಞಾನದಲ್ಲಿ ಕೂತು ಈ ಪ್ರಪಂಚವೇ ಎಲ್ಲ ಇದೇ ಶಾಶ್ವತವಾದ್ದು ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಾನ್ ಯಾರು?
ನಾನು ಎಲ್ಲಿಂದ ಬಂದೆ, ಈ ಪ್ರಪಂಚ ಅಂದ್ರೇನು, ಆ ಪರಮಾತ್ಮ ಅಂದ್ರೇನು ಅನ್ನೋ ಕಡೆ ನಮ್ಮ ಜ್ಞಾನವನ್ನ ಅರಿಸಿ ಆ ಕಡೆ ನಾವು ಹೊರಟಾಗ, ಆ ಮಾರ್ಗದಲ್ಲಿ ನಾವು ಆ ಸ್ವಸ್ವರೂಪವನ್ನ ನಾವು ಕಾಣೋದಕ್ಕೆ ಹೊರಟಾಗ ಈ ಧೃತಿ ಅನ್ನೋದು, ಈ ಧೈರ್ಯ ಅನ್ನೋದು ನಮ್ಗೆ ಆಧಾರವಾಗಿರುತ್ತೆ. ಅಂದ್ರೆ ಎಷ್ಟೇ ಅಡೆತಡೆ ಬಂದ್ರು ನಮ್ಗೆ ಆ ಸಾಧನೆ ಒಳಗೆ ನಾನು ಅದ್ವೈತದ ಮೂಲಕ ನಾನು ಸಾಧನೆ ಮಾಡಿ ನನ್ನ ಸ್ವಸ್ವರೂಪವನ್ನ ಕಾಣ್ತೀನಿ ಅನ್ನೋ ಒಂದು ಧೈರ್ಯದಿಂದ ನಾವು ಮುನ್ನುಗ್ದಾಗ ಅದಕ್ಕೆ ಮಾರ್ಗವಾಗಿ ನಮ್ಗೆ ಧೈರ್ಯವನ್ನ ಕೊಡುವಂತೋಳು ಈ ಧೃತಿ ಅನ್ನೋ ದೇವತೆ ನಮ್ಗೆ ಧೈರ್ಯವನ್ನ ಕೊಡ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಶಾಂತಿ ಅಂತಂದ್ರೆ ಏನಪ್ಪ ಅಂದ್ರೆ ಶಮನದ ಸ್ಥಿತಿಯೇ ಶಾಂತಿ. ನಮ್ಮ ಮನಸ್ಸು ಯಾವಾಗ್ಲೂ ಒಂದು ಶಮನದ ಸ್ಥಿತಿ ಒಳಗಿರುತ್ತೆ. ಅಂದ್ರೆ ಯಾವಾಗ್ಲೂ ಏನೋ ಒಂದು ಆಲೋಚನೆ, ಏನೋ ಒಂದು ದುಗುಡ, ಇದ್ರಲ್ಲಿ ಇಲ್ದಿರ ಮನಸ್ಸು ಯಾವಾಗಲೂ ಶಮನದ ಸ್ಥಿತಿಲಿ ಇರೋದಕ್ಕೆ ನಾವು ಶಾಂತಿ ಅಂತ ಕರಿತೀವಿ. ಈ ಶಾಂತಿ, ತುಷ್ಟಿ, ಪುಷ್ಟಿ, ಈ ಮತಿ ಇವೆಲ್ಲ ಈಗ ನಾವೇನು ಹಿಂದಿನ ನಾಮದಲ್ಲಿ ನಾವು ತಿಳ್ಕೊಂಡಿದ್ವಿ, ತುಷ್ಟಿ, ಪುಷ್ಟಿ, ಮತಿ, ಬುದ್ಧಿ, ತುಷ್ಟಿ, ಪುಷ್ಟಿ ಇವೆಲ್ಲ ಈ ಶಾಂತಿ ಮನಸ್ಸಿಗೆ ದೊರಿಬೇಕಾದ್ರೆ ಇವೆಲ್ಲ ನಮ್ಗೆ ಕಾರಣ ಆಗತ್ತೆ. ಯಾವಾಗ ನಮ್ ಧೈರ್ಯದಿಂದ ಇದ್ದಾಗ ಮತ್ತು ನಾವು ಎಲ್ಲದರಿಂದಲೂ ನಾವು ವಾಕ್ನಿಂದ ಒಂದು ಸಮಾಜದಲ್ಲಿ ಒಂದು ಹೆಸರನ್ನ ಪಡೆದಾಗ ನಮ್ಗೇನಾಗತ್ತೆ, ನಮ್ಗೆ ಶಾಂತಿ ಅನ್ನೋದು ದೊರೀತಾ ಹೋಗುತ್ತೆ. ಶಾಂತಿ ಅನ್ನೋದು ನಮ್ಗೆ ಆಗ ಮನಸ್ಸಿಗೆ ಪ್ರಸನ್ನತಾ ಭಾವ, ನಾನು ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಿದ್ದೀನಪ್ಪ ಅನ್ನೋ ಒಂದು ಪ್ರಸನ್ನತಾ ಭಾವ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಅದೇ ನಮ್ಗೆ ಶಾಂತಿ ಅಂತ ಹೇಳ್ತೀವಿ. ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ಎಂಬಂತೆ ನಾವು ಪ್ರಸನ್ನತಾ ಗುಣವೇ ನಮ್ಮಲ್ಲಿರ್ತಕ್ಕಂಥ ಶಾಂತಿ ಅನ್ನೋದು. ಯಾವಾಗ ನಾವು ಪ್ರಸನ್ನ ಗುಣದಿಂದ ಕೂಡಿರ್ತೀವೋ ಅದೇ ನಮ್ಮಲ್ಲಿ ಶಾಂತಿ. ಈ ಶಾಂತಿನ ನಾವು ಯಾವ್ದ್ರಲ್ಲಿ ಪಡಿತೀವಿ? ಯೋಗದ ಸ್ಥಿತಿಯಲ್ಲಿ ಕಾಣ್ತೀವಿ. ಆ ಯೋಗದ ಸ್ಥಿತಿಯನ್ನ ಪಡಿಬೇಕಾದ್ರೆ ನಾವೇನ್ ಮಾಡ್ಬೇಕು? ಈ ಭಾವಶುದ್ಧಿಯನ್ನ ಮಾಡ್ಕೋಬೇಕು. ಈ ಭಾವಶುದ್ಧಿಯನ್ನ ಮಾಡ್ಕೊಂಡಾಗ ನಾವು ಆ ಯೋಗದಲ್ಲಿ ಶಾಂತಿಯನ್ನ ಕಾಣ್ತೀವಿ. ಭಾವಶುದ್ಧಿ ಅಂದ್ರೆ ಈ ಜೀವಶುದ್ಧಿಯನ್ನ ಮಾಡ್ಕೊಂಡಾಗ ನಾವು ಆ ಯೋಗದಲ್ಲಿ ಶಾಂತಿಯನ್ನ ಕಾಣ್ತೀವಿ. ನಾವು ಈ ವಿಶುದ್ಧಿ ಚಕ್ರದ ಮೂಲಕ ಉಸಿರಾಡುವಾಗ ಈ ಮೂಗಿನಿಂದ ಈ 10 ಅಂಗಲ ಹಿಂದಕ್ಕೆ ಆ ಉಸಿರನ್ನು ತೆಗೆದುಕೊಂಡಾಗ ಅಲ್ಲಿ ನಮಗೆ ಪ್ರಜ್ಞೆ ಅನ್ನೋದು ಜಾಗೃತಿ ಆಗುತ್ತೆ. ವಿಶುದ್ಧಿ ಚಕ್ರದ ಮೂಲಕ ಉಸಿರಾಟ ಮಾಡ್ತಾ ಮೂಗಿನ 10 ಅಂಗಲ ಹಿಂದಕ್ಕೆ ಆ ಉಸಿರನ್ನ ನಾವು ತೆಗೆದುಕೊಂಡಾಗ ಏನಾಗತ್ತೆ, ಅಲ್ಲಿ ಪ್ರಜ್ಞೆ ಅನ್ನೋ ಜಾಗೃತ ಆಗಿ ಅಲ್ಲಿ ಒಂದು ಸ್ಥಿತಿನ ನಾವು ಹೊಂದ್ತೀವಿ. ಆ ಸ್ಥಿತಿಯೇ ಶಾಂತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನ ಎಲ್ಲಿ ಹೇಳಿದಾರಪ್ಪ ಅಂದ್ರೆ ಬೃಹಸ್ಪುರ ಅನ್ನೋ ಗ್ರಂಥದಿಂದ ಇದನ್ನ ನಾವು ಶಾಂತಿ ಅಲ್ಲಿ ಸಿಕ್ಕುತ್ತೆ. ಆ ವಿಶುದ್ಧಿ ಚಕ್ರದಿಂದ ಉಸಿರಾಡುವಾಗ ಮೂಗಿನ 10 ಅಂಗಲ ಹಿಂದಕ್ಕೆ ಬಂದು ನಾವು ಪ್ರಜ್ಞಾಪೂರ್ವಕವಾಗಿ ಜಾಗೃತಗೊಂಡಾಗ ಆ ಶಾಂತಿ ಸ್ಥಿತಿಯನ್ನ ಕಾಣ್ತೀವಿ ಅಂತ ಅಂದ್ಬಿಟ್ಟು ಆ ಬೃಹಸ್ಪುರ ಅನ್ನೋ ಗ್ರಂಥ ನಮಗ್ ತಿಳಿಸ್ತಾ ಇದೆ. ನಾವು ಸಾಧನಾ ಪರದಲ್ಲಿ ಇದನ್ನ ಹೇಳೋದಾದ್ರೆ ಅಪರಾಧ ಸಹಿಷ್ಣುತ್ವಂ ಶಾಂತಿ ಅಂತ ಹೇಳ್ತೀವಿ ಯಾವ್ದ್ರಲ್ಲಿ, ಸಾಧನಾ ಪರ ಅರ್ಥದಲ್ಲಿ. ಆದ್ರೆ ಅದರ ಅರ್ಥ ಏನಪ್ಪ ಅಂತಂದಾಗ, ಯಾರಾದ್ರೂ ಏನಾರ ಅಪರಾಧ ಮಾಡಿದ್ದಾರೆ, ಅವ್ರು ತಪ್ಪು ಮಾಡಿದರೆ ಅಂತ ಅಂದಾಗ ಅದನ್ನ ಕ್ಷಮಿಸುವಂತ ಒಂದು ಸಹನಾ ಗುಣ ಏನಿದೆ ಅದನ್ನ ಶಾಂತಿ ಅಂತ ಹೇಳ್ತೀವಿ. ಅಂದ್ರೆ ಆ ಗುಣ ಇದೆ ನಮ್ಮಲ್ಲಿ, ಆ ಸಹನೆ ಮಾಡುವಂತ ಗುಣ. ಅವನ ಅಪರಾಧ ಮಾಡಿದ್ರು ಅದನ್ನ ಸಹಿಸುವಂತ ಗುಣ ನಮ್ಮಲ್ಲಿ ಇದೆ ಅಂತಂದಾಗ ಅದ್ ಹೇಗಿರ್ಬೇಕಪ್ಪ ಅಂದ್ರೆ, ಆ ಅಪರಾಧ ಅನ್ನೋದು ಧರ್ಮಬದ್ಧವಾಗಿರ್ಬೇಕು. ಅವನ್ ಮಾಡಿರ್ತಕ್ಕಂಥ ಅಪರಾಧ ಧರ್ಮಬದ್ಧವಾಗಿರ್ಬೇಕು. ಧರ್ಮದ ರೀತಿಯಲ್ಲಿ ಇದ್ದಾಗ ಅವನ್ನ ಕ್ಷಮಿಸ್ಬೋದು.
ಅಂತ ಒಂದು ಕ್ಷಮಾ ಗುಣವನ್ನ ನಾವು ಸಾಧನಾ ಪರವಾಗಿ ಹೇಳ್ತೀವಿ. ಅಪರಾಧ ಸಹಿಷ್ಣುತ್ವಂ ಶಾಂತಿ ಅಂತ ಹೇಳ್ತೀವಿ. ಆ ಪ್ರಾಣಾಯಾಮ ಮಾಡ್ತೀವಿ ನಾವೀಗ ದೇವ್ರ ಪೂಜೆ ಮಾಡೋದಕ್ಕೆ ಮೊದ್ಲು ಏನ್ ಪ್ರಾಣಾಯಾಮ ಮಾಡ್ತೀವೋ ಆ ಪ್ರಾಣಾಯೋಗದಲ್ಲಿ ಇರ್ತಕ್ಕಂಥ ಯೋಗವನ್ನು ಕೂಡ ನಾವು ಶಾಂತಿ ಅಂತ ಅಂದ್ಬಿಟ್ಟು ಕರಿತೀವಿ. ಈ ಶಾಂತಿ ಅನ್ನೋದನ್ನ ನಾವು ಇಲ್ಲೆಲ್ಲ ಪಡ್ಕೋಬಹುದು. ಈ ರೀತಿಯಲ್ಲಿ ನಾವು ಶಾಂತಿನ ಜೀವನದಲ್ಲಿ ಪಡ್ಕೋಬಹುದು. ನಾವು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಹೋದಾಗ ಆ ಶಾಂತಿ ಅನ್ನೋ ದೇವತೆ ನಮ್ಮಲ್ಲಿ ಆ ಶಾಂತಿಯನ್ನು ಕರುಣಿಸಿ ನಮ್ಮನ್ನ ಒಂದು ಸಮಸ್ಥಿತಿಯಲ್ಲಿ ನಡೆಸ್ತಾ ಹೋಗ್ತಾಳೆ ಅನ್ನೋದು ಈ ನಾಮದಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಸ್ವಸ್ತಿ ಅಂದ್ರೆ ಸ್ವಸ್ತಿ ಅಂದ್ರೆ ಸು ಪ್ಲಸ್ ಅಸ್ತಿ ಸ್ವಸ್ತಿ ಆಯ್ತು. ಸು ಅಂದ್ರೆ ಏನಪ್ಪಾ ಅಂತಂದ್ರೆ ಶುಭ ಅಥವಾ ಒಳ್ಳೆಯದು ಅಂತ ಅರ್ಥ ಕೊಡುತ್ತೆ. ಸ್ವಸ್ತಿ ಅಂತ ಅಂದ್ರೆ ಒಂದು ದೇವತೆಯ ಹೆಸರು. ಇದು ಸ್ವಸ್ತಿ ಅನ್ನೋದು ಒಂದು ದೇವತೆಯ ಹೆಸರು. ಸ್ವಸ್ತಿ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ವಿನಾಶವಲ್ಲದ ಕ್ಷೇಮ, ಪುಣ್ಯ, ಮಂಗಳ ಇವನ್ನೆಲ್ಲ ಒದಗಿಸುವಂಥದ್ದೇ ಸ್ವಸ್ತಿ ಅಂತ ಕರೀತಾರೆ. ಇವನ್ನೆಲ್ಲ ಈ ಗುಣಗಳು ಯಾವುದ್ರಲ್ಲಿ ಇರುತ್ತೋ ಅದಕ್ಕೆ ಸ್ವಸ್ತಿ ಅಂತ ಕರೀತಾರೆ. ಕ್ಷೇಮ ಇರುತ್ತೆ, ಪುಣ್ಯ ಇರುತ್ತೆ, ಮಂಗಳ ಇರುತ್ತೆ, ವಿನಾಶ ಇಲ್ಲದೆ ಇರೋ ಅಂತ ಇವೆಲ್ಲವೂ ಇದ್ದಾಗ ಅದನ್ನ ಸ್ವಸ್ತಿ ಅಂತಾರೆ. ಇನ್ನೊಂದು ರೀತಿಯಲ್ಲಿ ಸ್ವಸ್ತಿ ಅಂದ್ರೆ ವರ್ತಮಾನ ಅಥವಾ ಪಾಸಿಟಿವ್ ಅಂತ ಕೂಡ ಹೇಳ್ತಾರೆ. ಆ ಪಾಸಿಟಿವ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪಾಸಿಟಿವ್ ಥಾಟ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ದೀಪೇನ ಸಾಧ್ಯತೆ ಸರ್ವಂ ಸ್ವಸ್ತಿ ಅಂದ್ರೆ ದೀಪ ಹಚ್ಚೋದ್ರಿಂದ ನಾವು ಈ ಪ್ರಪಂಚದಲ್ಲಿ ಯಾವ ವರ ಬೆಳೆದ್ರು ಅದು ಫಲಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ನೋಡಿ ಸದಾಕಾಲ ಹಗಲು ರಾತ್ರಿ ಆ ದೀಪನ ನಾವು ಬೆಳಗಿಸ್ತಾ ಹೋಗ್ತೀವಿ. ಆ ದೀಪ ಬೆಳಗೋ ಒಂದು ಇದು ನಮ್ಗೆ ಗೊತ್ತೇ ಇಲ್ಲ. ಯಾತಕ್ಕೆ ಅಂಟಿಸ್ತೀವಿ ನಾವು ದೀಪನ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಆದ್ರೆ ಆ ದೀಪ ಬೆಳಗಿಸೋದ್ರಿಂದ ನಾವ್ ಏನ್ ಬೇಡ್ತೀವೋ ಆ ವರ ನಮ್ಗೆ ಫಲಿಸ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೆ ಆ ದೇವರ ಮುಂದೆ ಪ್ರತಿ ದಿನವೂ ನಾವು ದೀಪವನ್ನ ಬೆಳಗಿಸ್ತಾ ಹೋಗ್ತೀವಿ. ಆ ರೀತಿ ದೀಪವನ್ನ ಬೆಳಗಿಸೋ ನಂಬಿಕೆ ನಮ್ಮಲ್ಲಿ ಇದೆ. ಅದನ್ನ ನಾವು ಸ್ವಸ್ತಿಕ್ ಆಕಾರದಲ್ಲಿ, ಈ ಸ್ವಸ್ತಿಕ್ ಅನ್ನೋ ಏನ್ ನಾವು ಹೇಳ್ತಾ ಇದೀವೋ ಈ ಆಕಾರದಲ್ಲಿ, ಸ್ವಸ್ತಿಕ್ ಆಕಾರದಲ್ಲಿ ಈ ದೀಪನ ನಾವು ಇಟ್ಟು ಬೆಳಗಿಸಿದ್ರೆ, ಆ ದೀಪನ ಸ್ವಸ್ತಿಕ್ ಆಕಾರದಲ್ಲಿ ಇಟ್ಟು ಅದನ್ನ ನಾವು ಬೆಳಗಿಸಿದಾಗ ನಮ್ಗೆ ನಾವ್ ಏನ್ ಅನ್ಕೊಂಡಿರ್ತೀವೋ, ನಾವು ಏನು ಮನಸ್ಸಿನಲ್ಲಿ ಆಲೋಚನೆಯನ್ನ ಮಾಡ್ಕೊಂಡಿರ್ತೀವೋ ಆ ಫಲ ನಮ್ಗೆ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ಈ ಸ್ವಸ್ತಿಕ ರೂಪದಲ್ಲಿ ಆಕೃತಿಯಲ್ಲಿ ದೀಪನ ನಾವು ಬೆಳಗಿಸಿದ್ರೆ ನಾವು ಅನ್ಕೊಂಡಂತ ಒಂದು ಆಲೋಚನೆಗೆ ತಕ್ಕನಾದಂತ ಒಂದು ಫಲ ಜಾಗೃತವಾಗಿ ನಮ್ಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದರಿಂದ ಗೊತ್ತಾಗ್ತಾ ಇದೆ. ಮತ್ತೆ ಈ ಸ್ವಸ್ತಿ ಅಂತಂದ್ರೆ ಏನಪ್ಪಾ ಅಂತ ಅಂದ್ರೆ ಸತ್ಯಕ್ಕೆ ಯಾವುದು ಸತ್ಯವೋ ಅದೇ ಸ್ವಸ್ತಿ. ಅಂದ್ರೆ ಈಗ ನಾನಿದ್ದೀನಿ ಅಂತ ಹೇಳ್ಬಿಡ್ತೀವಿ. ಅಂದ್ರೆ ನಾನಿದ್ದೇನೆ ಅಂತ ಅನ್ನೋದನ್ನ ನಾವ್ ಯಾವ ಮೂಲಕ ಅರಿತೀವಿ? ಇವಾಗ ಒಂದ್ ಕತ್ತಲೆ ಕೋಣೆ, ಆ ಕತ್ಲೆ ಕೋಣೆಯಲ್ಲಿ ನಾನು ಇರ್ತೀನಿ. ಆ ಕತ್ಲೆ ಕೋಣೆಯಲ್ಲಿ ಇದ್ದು ಹೊರಗಡೆಯಿಂದ ನೀನ್ ಇದ್ಯೇನಪ್ಪ ಕತ್ಲಲ್ಲಿ ಅಂತ ಕೇಳಿದಾಗ ಹೌದ್ ನಾನು ಇದೀನಿ, ಅಲ್ಲಿ ಕುರ್ಚಿ ಇದ್ಯಾ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಯಾವ ವಸ್ತುಗಳು ನಮಗ್ ಕಾಣ್ತಾ ಇಲ್ಲ, ನಾನಿದ್ದೀನಿ ಅನ್ನೋದ್ ಮಾತ್ರ ನನ್ಗೆ ಅರಿವಾಗ್ತಾ ಇದೆ. ಅಂದ್ರೆ ನಾನು ಅನ್ನೋ ಅರಿವಿದೆಯಲ್ಲ ಅದೇ ಆ ಪರಮಾತ್ಮ, ಅದೇ ಆ ಚಿಚ್ಚಕ್ತಿ, ಅದೇ ಪ್ರಾಣ. ಯಾವುದಿದೆಯೋ ಅದೇ ಪ್ರಾಣ. ಆ ಪ್ರಾಣಕ್ಕೆ ಸತ್ಯವಾದ ಪರಬ್ರಹ್ಮ ಏನಿದಾನೆ ಅವನೇ ಅವಿನಾಶಿ, ಅದೇ ಸ್ವಸ್ತಿಮತಿ. ಆ ಮಾತೇನೆ ಆ ಸ್ವಸ್ತಿಮತಿ. ನಾನಿದ್ದೇನೆ ಅಂತ ಹೇಳ್ತಾ ಇದ್ದೀವಲ್ಲ ಅದೇ ಆ ಸ್ವಸ್ತಿಮತಿ, ಆ ದೇವತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಅಂದ್ರೆ ಈ ಶರೀರದ ಪ್ರತಿಯೊಂದರಲ್ಲೂ
ನಾನಿದ್ದೇನೆ ಅಂತ ನಾವು ಏನ್ ಹೇಳ್ತಾ ಇದ್ದೀವೋ ಅದೆಲ್ಲ ಆ ದೇವತೆಗಳು ಅನ್ನೋದು ನಮ್ಗೆ ತಿಳಿ ಬರ್ತಾ ಇದೆ. ಮುಂದಿನ ನಾಮ ಕಾಂತಿ. ಈ ತುಷ್ಟಿ, ಪುಷ್ಟಿ, ಮತಿ, ಧೃತಿ, ಶಾಂತಿ, ಸ್ವಸ್ತಿ, ಕಾಂತಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಇದೆಲ್ಲ ಒಂದು ತೇಜಸ್ಸು. ಈ ತೇಜಸ್ಸಿನಿಂದ ಕೂಡಿರ್ತಕ್ಕಂಥ ಕಾಂತಿ ಏನಿದೆಯೋ ಆ ಕಾಂತಿನೇ ಸ್ತ್ರೀ ಸ್ವರೂಪದ ಒಂದು ಚಿಚ್ಚಕ್ತಿ. ಆ ಚಿಚ್ಚಕ್ತಿ ಅಂತ, ಆ ಚಿಚ್ಚಕ್ತಿಯಿಂದ ಇವೆಲ್ಲ ಅದರಲ್ಲಿ ತುಂಬಿಕೊಂಡಿದೆ. ಏನು ಈ ತುಷ್ಟಿ, ಪುಷ್ಟಿ, ಮತಿ, ಧೃತಿ, ಶಾಂತಿ ಇವೆಲ್ಲ ಇದೆಯೋ ಇದೆಲ್ಲ ಏನು ಕಾಂತಿ ಅಂತ, ತೇಜಸ್ಸು ಅಂತ ಹೇಳ್ತೀವಿ. ಇದನ್ನ ಆ ಚಿಚ್ಚಕ್ತಿಯ ಒಂದು ಸ್ವರೂಪ, ಶಕ್ತಿ, ಆ ಪರಮಾತ್ಮನ ಒಂದು ಸ್ವರೂಪ ಅಂತ ಹೇಳ್ತೀವಿ. ಸೂರ್ಯಮಂಡಲದ ಸ್ವರೂಪ ನಾವ್ ಏನ್ ಹೇಳಿದ್ವಿ, ಗಾಯತ್ರಿ. ಆದ್ರಿಂದ ಈ 6 ಗುಣಗಳನ್ನ, ಯಾವುದು ತುಷ್ಟಿ, ಪುಷ್ಟಿ, ಮತಿ, ಧೃತಿ, ಶಾಂತಿ, ಸ್ವಸ್ತಿ, ಈ 6 ಗುಣಗಳನ್ನ ಯಾರು ಹೊಂದಿದಾರೋ ಅವರ ಚಿಚ್ಚಕ್ತಿ ಏನಾಗಿರುತ್ತೆ, ತೇಜಸ್ಸಿನಿಂದ ಕೂಡಿರುತ್ತಂತೆ. ಈಗ ನೋಡಿ ನೀವು, ಎಲ್ಲ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಮುಖ್ಯ, ಹಣ ಮುಖ್ಯ, ಶಾಂತಿ ಮುಖ್ಯ, ಇವೆಲ್ಲ ಯಾರಲ್ಲಿ ಒಬ್ರಲ್ಲಿ ತುಂಬಿಕೊಂಡಿರುತ್ತೋ, ಎಲ್ಲವೂ ಕೂಡ ಆ ಮನುಷ್ಯನಲ್ಲಿ ಇರುತ್ತೋ, ಆ ಮನುಷ್ಯನ ಮುಖ ನೋಡಿದಾಗ ಅವನಲ್ಲಿ ಒಂಥರ ಕಾಂತಿ ನಾವು ಕಾಣ್ತೀವಿ, ತೇಜಸ್ಸಾಗಿರ್ತಾನ ಅವನು. ಆ ತೇಜಸ್ ಅನ್ನೋದು ಅವನಲ್ಲಿ ತುಂಬಿ ನಮ್ಗೆ ಅದರ ಅರಿವು ಅನ್ನೋದು ನಮ್ಗೆ ಕಾಣ್ತಾ ಇರುತ್ತೆ. ಆ ರೀತಿಯಲ್ಲಿ ಇವುಗಳನ್ನೆಲ್ಲ ಯಾರು ಹೊಂದಿರ್ತಾರೋ ಅವರು ತೇಜಸ್ ಶಕ್ತಿಯಿಂದ ಕೂಡಿರ್ತಾರೆ. ಅದೇ ಅರಿವಿನ ಶಕ್ತಿ, ಅದೇ ಅರಿವಿನ ಶಕ್ತಿ ಅಂತ ಹೇಳ್ತಾರೆ. ಇವೆಲ್ಲ ಯಾರಲ್ಲಿ ಇರುತ್ತೋ ಅವನೇ ತೇಜಸ್ನಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಅಂತ. ಆದ್ರಿಂದ ಅಂತ ಒಂದು ಶಕ್ತಿಯನ್ನ ನಾವು ಪಡಿಬೇಕು. ಇಂಥ ಚಿಚ್ಚಕ್ತಿಯಾದ ಒಂದು ತೇಜಸ್ಸಿನಿಂದ ಕೂಡಿರ್ತಕ್ಕಂಥ ಒಂದು ಶಕ್ತಿನ ನಾವು ಪಡಿಬೇಕು ಅಂದಾಗ ನಾವು ತ್ರಿಕಾಲದಲ್ಲಿ ಆ ಗಾಯತ್ರಿ ಮಂತ್ರದ ಸಾಧನೆಯನ್ನ ಮಾಡ್ತಾ ಹೋಗ್ಬೇಕು. ಆ ತ್ರಿಕಾಲದಲ್ಲಿ ಆ ಗಾಯತ್ರಿ ಮಂತ್ರದ ಒಂದು ಸಾಧನೆಯನ್ನ ನಾವು ಮಾಡ್ತಾ ಹೋದಾಗ ಇಂತಹ ಒಂದು ತೇಜಸ್ಸನ್ನ ನಾವು ಪಡಿಬಹುದು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ನಂದಿನಿ. ನಂದಿನಿ ಅಂತ ಅಂದ್ರೆ ನಮ್ಗೇನು ಅಂತ ಗೊತ್ತಾಗತ್ತೆ, ಅದು ಕಾಮಧೇನು ಸ್ವರೂಪ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗತ್ತೆ. ಮತ್ತು ಆ ಕಾಮಧೇನು ಸ್ವರೂಪ ಅನ್ನೋದು ಏನಿದೆಯೋ ಅದು ಆನಂದದ ಸ್ಥಿತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ನಂದಿ ಅನ್ನೋದು ಕೂಡ ಆ ಭಗವಂತನ ಒಂದು ನಾಮ. ಆ ನಂದಿ ಅನ್ನೋದು ಏನಿದೆ ಅದು ಕೂಡ ಅದು ಭಗವಂತನ ಒಂದು ನಾಮ ಅಂತ ನಾವು ಹೇಳ್ತಾರೆ. ಈ ನಂದಿನ ನಾವು ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಈ ಮಂದಿರಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಂದಿನ ನಾವು ಪ್ರತಿಯೊಂದು ಶಿವನ ಮಂದಿರಕ್ಕೆ ಹೋದಾಗ ಆ ಶಿವನ ಮುಂದೆ ನಂದಿಯ ಒಂದು ವಿಗ್ರಹವನ್ನ ನಾವು ಕಾಣ್ತಾ ಹೋಗ್ತೀವಿ. ಅಲ್ಲಿ ಆ ನಂದಿ ಏನ್ ಮಾಡ್ತಿರ್ತಾನೆ ಅಂತಂದ್ರೆ, ಆ ನಂದಿ ಯಾವಾಗ್ಲೂ ಆ ಭಗವಂತನನ್ನೇ ವೀಕ್ಷಿಸ್ತಾ ಇರ್ತಾನೆ. ಅವನ ಆರಾಧನೆಯಲ್ಲೇ, ಅವನ ಧ್ಯಾನದಲ್ಲೇ ಇರ್ತಾನಂತೆ ಅವನು. ಆ ರೀತಿ ಅವನ ಧ್ಯಾನದಲ್ಲೇ ಇದ್ದು, ಆ ಪರಮಾತ್ಮನ ಧ್ಯಾನದಲ್ಲೇ ಇದ್ದು ಅವನನ್ನು ವೀಕ್ಷಿಸ್ತಾ ಇರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಅವನಲ್ಲಿ ಪರಮಾನಂದ ಅನ್ನೋದು ಹರಿತಾ ಇರುತ್ತೆ. ಆ ನಂದಿನಲ್ಲಿ ಸದಾ ಕಾಲ ಅವನು ಪರಮಾನಂದದಲ್ಲಿ ಇರ್ತಾನೆ. ಯಾಕೆ ಅಂತಂದ್ರೆ ಆ ಭಗವಂತನ ಎದುರಿಗೆ ಕೂತು ಅವನ ಏಕ ದೃಷ್ಟಿಯಿಂದ ಅವನು ವೀಕ್ಷಿಸ್ತಾ ಅವನ ಒಂದು ಪರಮಾನಂದದ ಆನಂದ ಏನಿದೋ ಅದನ್ನೆಲ್ಲ ಈ ನಂದಿ ಹೊಂದಿರ್ತಾನೆ. ಆದ್ರಿಂದ ನಾವು ದೇವಸ್ಥಾನಗಳಿಗೆ ಹೋದಾಗ ಆ ನಂದಿಯನ್ನ ನಾವು ಉಪಾಸನೆ ಮಾಡಿದಾಗ, ಆ ನಂದಿಗೆ ನಾವು ನಮಸ್ಕಾರ ಮಾಡಿದಾಗ ಅವನಲ್ಲಿರ್ತಕ್ಕಂಥ ಒಂದು ಶಕ್ತಿ ಅನ್ನೋದು ನಮಗೂ ಕೂಡ ಒಂದು ದೊರೆಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆ ಪರಮಾನಂದದ ಸ್ಥಿತಿ ಏನಿದೆ, ಆ ನಂದಿಯಲ್ಲಿರ್ತಕ್ಕಂಥ ಆ ಪರಮಾನಂದದ ಸ್ಥಿತಿ ನಮಗೂ ಕೂಡ ಸಿಗುತ್ತೆ. ಆ ಆನಂದ ಅನ್ನೋದು ನಮಗೂ ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಪ್ರತಿಯೊಂದು ಶಿವಾಲಯಕ್ಕೂ ಹೋದಾಗ್ಲೂ ಕೂಡ ಆ ನಂದಿಗೆ ಮುಟ್ಟಿ ನಮಸ್ಕಾರ ಮಾಡಿ ಆ ಪರಮಾತ್ಮನನ್ನ ಧ್ಯಾನ ಮಾಡ್ತೀವಿ.
ಮುಂದಿಂದು ವಿಘ್ನನಾಶಿನಿ. ವಿಘ್ನನಾಶಿನಿ ಅಂತ ಅಂದಾಗ ಸಕಲ ವಿಘ್ನಗಳನ್ನ ನಾಶ ಮಾಡುವಳು. ಯಾವುದೇ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಜ್ಞಾನವನ್ನು ಪಡಿಬೇಕು ಅಂತ ಅಂದ್ಬಿಟ್ಟು ಸಾಧನೆ ಮಾಡಕ್ ಹೊರಡ್ತಾನೆ. ಹಾಗೆ ಸಾಧನೆ ಮಾಡಕ್ ಹೊರಟಾಗ ಅವನ್ಗೆ ಅಡೆತಡೆಗಳು ಬಂದು ಅವನ್ ಮುಂದಕ್ಕೆ ಸಾಗಕ್ಕೆ ಬಿಡದೆ ಅವನ ಹಿಮ್ಮೆಟ್ಟಿಸ್ತಾ ಇರುತ್ತಂತೆ. ಯಾಕೆ? ಅವನನ್ನು ಪರೀಕ್ಷೆ ಮಾಡ್ಬೇಕು. ಅವನು ಮುಂದಕ್ಕೆ ಹೋಗಕ್ ಸಾಧ್ಯನಾ, ಅಥವಾ ಅವನು ಇದೇ ಈ ತೊಳಲಾಟದಲ್ಲಿ ಈ ಪ್ರಪಂಚದ ಏನು ಒಂದು ಆಸೆಯ ಒಂದು ಸ್ಥಿತಿ ಇದೆಯೋ ಇದರಲ್ಲೇ ಮುಳುಗ್ತಾನ, ಅಥವಾ ಇದನ್ ಬಿಟ್ಟು ಅವನ್ ಮುಂದಕ್ಕೆ ಬರ್ತಾನ ಅನ್ಬಿಟ್ಟು ಪರೀಕ್ಷೆ ಮಾಡ್ಬೇಕು ಅಂದ್ಬಿಟ್ಟು ದೇವತೆಗಳು ಅವನನ್ನ ಹಿಂದಕ್ಕೆ ಎಳಿತಾ ಇರ್ತಾರೆ. ಯಾರು ಅದನ್ನೆಲ್ಲ ದಾಟಿ ನನ್ಗಿದ್ಯಾವುದು ಬೇಡಮ್ಮ, ನನ್ಗಿದೆ ಈ ಪ್ರಪಂಚದ ಯಾವ ಆನಂದವೂ ಬೇಡ, ನನಗ್ ಬೇಕಾಗಿರೋದು ನಿನ್ನ ಆನಂದ ಅಂದ್ಬಿಟ್ಟು ಮುಂದೆ ಸಾಕ್ತಾನೋ ಅಂತಹವರಿಗೆ ಏನ್ ಮಾಡ್ತಾಳೆ ಅಮ್ಮ? ಅಜ್ಞಾನದ ಅಂಧಕಾರವನ್ನ ದೂರ ಮಾಡಿ ಎಲ್ಲ ವಿಘ್ನೆಗಳನ್ನ ತೊರೆದು ಅವನನ್ನ ಜ್ಞಾನ ಮಾರ್ಗದ ಕಡೆಗೆ ನಡೆಸ್ಕೊಂಡು ಹೋಗ್ತಾಳೆ. ಅದಕ್ಕಾಗಿ ನಾವು ಕೂಡ ಆ ಅಮ್ಮನನ್ನ ಬೇಡ್ತಾ ಹೋಗೋಣ. ನಮ್ಮ ಎಲ್ಲ ದುರಿತಗಳನ್ನ ತೊರೆದು ವಿಘ್ನ ನಾಶಗಳಾಗಿ ನಮ್ಮನ್ನ ಸಲಹಮ್ಮ ಅಂತ ಅಂದ್ಬಿಟ್ಟು ಸದಾಕಾಲ ನಾವು ಆ ಅಮ್ಮನನ್ನ ಪ್ರಾರ್ಥನೆ ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲೂ ಕೂಡ ನಾವು ಆ ಅಡೆತಡೆಗಳನ್ನ ತೊಳೆದು ಮುಂದಕ್ಕೆ ಸಾಗುವಂತ ಒಂದು ಮಾರ್ಗ ನಮ್ಗೆ ದೊರೀತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಮಾತ್ರೆ ನಮಃ.